ನಮಸ್ಕಾರ ಸ್ನೇಹಿತರೆ ನಾವು ಭಾರತ ಮತ್ತು ಪ್ರಾಪಂಚಿಕ ಭೂಗೋಳಶಾಸ್ತ್ರದ ಕರೆಂಟ್ ಅಫೇರ್ಸ್ ಏನಿದೆ, ಪ್ಲೇಸಸ್ ಇನ್ ನ್ಯೂಸ್, ಯಾವ ಒಂದು ಸ್ಥಳಗಳು ಸುದ್ದಿಯಲ್ಲಿವೆ ಅದನ್ನ ಮ್ಯಾಪ್ ನ ಮುಖಾಂತರ ಅದಕ್ಕೆ ಹೆಂಗೆ ಕ್ವಶನ್ಸ್ ಬರ್ಬೋದು, ಅದರ ಡೀಟೇಲ್ಸ್ ಗಳು ಯಾಕೆ ಸುದ್ದಿಯಲ್ಲಿತ್ತು ಎಲ್ಲ ಕೂಡ ನೋಡೋಣ. ಕರೆಂಟ್ ಅಫೇರ್ ರಿಲೇಟೆಡ್ ಒಂದು ವರ್ಷ 2023-24 ಮುಂಬರ್ತಕ್ಕಂತ ಪ್ರತಿ ಎಕ್ಸಾಮ್ಸ್ ಕೂಡ ಇಂಪಾರ್ಟೆಂಟ್. ಯಾವ ಎಕ್ಸಾಮ್ ಇದೆ, KS ಇದೆ, PDO ಇದೆ, ಗ್ರೂಪ್ ಬಿ ಎಕ್ಸಾಮ್ಸ್ ಗಳಿವೆ, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿವೆ. ಓಕೆ, ಹಾಗೆ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಗಳಿವೆ, ಸೀರೀಸ್ ಆಫ್ ಎಕ್ಸಾಮ್ಸ್ ಇದೆ, SDA ಇದೆ, ಹಾಗೆ ನಿಮಗೆ AE ಇದೆ, ಎಷ್ಟು ಎಕ್ಸಾಮ್ಸ್ ಇದೆ, KE ಇಂದ KPS ಇಂದ ಇವನ್ IAS ಕೂಡ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಲ್ಲ ಎಕ್ಸಾಮ್ಸ್ ಗಳು ಕೂಡ ಹೆಂಗಾರ ಕ್ವಶನ್ಸ್ ಬರ್ಬೋದು. ಹಾಗಾಗಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿಸ್ತೇನೆ ಅಂತ. ಸೊ ಬನ್ನಿ, ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಟಾಪಿಕ್ಸ್ ಮೊದಲನೇ ತಗೊಂಡಿದ್ದೀನಿ, ರಿಯಾಸಿ ಜಿಲ್ಲೆ, ರಿಯಾಸಿ ಡಿಸ್ಟಿಕ್ ಅಂತ ಕರಿತೀವಿ. ಏನಿದು ರಿಯಾಸಿ ಡಿಸ್ಟಿಕ್, ಎಲ್ಲಿ ಬರುತ್ತೆ ಸರ್? ಇದು ಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಓಕೆ, ಏನಿದು? ನಮ್ಮ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಏನ್ ಕೈಗೊಂಡಿತ್ತು, ಎಲ್ಲೆಲ್ಲಿ ಏನೇನು ನಮಗೆ ಅರ್ತ್ ಮೆಟಲ್ಸ್ ಗಳು ಸಿಗ್ತವೆ, ಖನಿಜ ಸಂಪತ್ತುಗಳಿದೆ ಅಂತ. ರಿಯಾಸಿ ಜಿಲ್ಲೆಯ ಸಲಾಲ್ ಅಂತಕ್ಕಂತ ಒಂದು ಹೈಮಾನ ಪ್ರದೇಶದಲ್ಲಿ 5.9 ಮಿಲಿಯನ್ ಟನ್ ಲೀಥಿಯಂ ಮೂಲ ಸಂಪನ್ಮೂಲಗಳು ಸಿಕ್ಕಿದೆ, ಲೀಥಿಯಂ ರಿಸರ್ವಾಯರ್ ಸಿಕ್ಕಿದೆ. ಓಕೆ, ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಹೇಳ್ಬೋದು. ಎಲ್ಲಿ ಸಿಕ್ಕಿದೆ? ಜಮ್ಮು ಕಾಶ್ಮೀರ ಸಿಕ್ಕಿದೆ. ಏನ್ ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಯಾಕಂದ್ರೆ 70% ಆಫ್ ದ ಲೀಥಿಯಂ, ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಒಂದು ಭಾರತದಲ್ಲಿ ಏನ್ ಮಾಡ್ತಾ ಇದೀವಿ ಸರ್? ಓಕೆ, ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಮಾಡ್ಬೇಕು, EV ವೆಹಿಕಲ್ಸ್ ಗಳನ್ನ. ಸೊ ಅದಕ್ಕೆ ಏನ್ ಬೇಕು? ಬ್ಯಾಟ್ರಿ ಬೇಕು. ಓಕೆ, ಲಿಥಿಯಂ ಅಯಾನ್ ಸೆಲ್ಸ್ ಗಳು ಬೇಕು. ಸೊ ಇದಕ್ಕೆ ದಿಸ್ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಭಾರತದಲ್ಲಿ ಆಸ್ಟ್ರೇಲಿಯಾದಿಂದ, ಅರ್ಜೆಂಟೈನಾ, ಚೀನಾ, ಹಾಂಗ್ಕಾಂಗ್ ಗಳಿಂದ ನಾವು ಆಮದು ಮಾಡ್ಕೊತಾ ಇದೀವಿ. ಸೊ ಇದು ಸಿಕ್ಕಿದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ಕಡೆ. ಇನ್ನೊಂದ್ ಕಡೆ ಇದನ್ನ ಯೂಸ್ ಮಾಡಕ್ ಆಗುತ್ತಾ, ನಾವು ಬಳಸಕ್ ಆಗುತ್ತಾ ತೆಗೆದು ಅಂದ್ರೆ ಒಂದಷ್ಟು ಅಸ್ಥಿರತೆ ಇದೆ. ಓಕೆ, ಯಾಕೆ ಅಸ್ಥಿರತೆ ಇದೆ? ಜಮ್ಮು ಕಾಶ್ಮೀರ್, ಲಡಾಖ್ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಬರುತ್ತೆ? ಪಿರ್ಪಂಜಲ್ ಶ್ರೇಣಿ ಬರುತ್ತೆ. ಪಿರ್ಪಂಜಲ್ ಶ್ರೇಣಿ ನಾವು ಇವೆಲ್ಲ ಕೇಳಬಹುದು. ಪಿರ್ಪಂಜಲ್ ಶ್ರೇಣಿ ಅಂದ್ರೆ ಈ ಜಮ್ಮು ಕಾಶ್ಮೀರ್, ಲಡಾಖ್ ಈ ಕಡೆ ಇಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಪಿರ್ಪಂಜಲ್ ಶ್ರೇಣಿ, ಗ್ರೇಟರ್ ಹಿಮಾಲಯ, ಓಕೆ, ಕಾರಾಕೋರಂ ರೇಂಜ್ ಇಲ್ಲಿ ಬರುತ್ತೆ, ಕಾರಾಕೋರಂ. ಸೊ ಅಂದ್ರೆ ಇದು ಅಸ್ಥಿರವಾಗಿರ್ತಕ್ಕಂಥ, ಹಿಮಾಲಯ ಇಸ್ ನಥಿಂಗ್ ಬಟ್ ಅಸ್ಥಿರತೆ ಜಾಸ್ತಿ. ಓಕೆ, ಯಾಕೆ? ಅಲ್ಲಿ ಪ್ಲೇಟ್ ಟೆಕ್ಟೋನಿಕ್ಸ್ ಆಗ್ತಾ ಇರತ್ತೆ, ಮಡಿಕೆ ಪರ್ವತಗಳು ನಿರ್ಮಾಣ, ಅದು ಬೆಳೀತಾ ಇರತ್ತೆ, ಅಸ್ಥಿರ ಇಲ್ಲಿ. ಸೊ ಇಲ್ಲಿ ನಾವು ಏನ್ ಮಾಡೋದು, ಆ ಒಂದು ಇದನ್ನ ತಗೊಳ್ಳೋದು ಕಷ್ಟ ಸಾಧ್ಯ. ತೆಗಿಬಹುದು, ಕಷ್ಟ ಸಾಧ್ಯ ಅಂತ ಏನಿಲ್ಲ, ಬಟ್ ಅಸ್ಥಿರತೆ ಇನ್ನೂ ಜಾಸ್ತಿ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಭೂಕಂಪಗಳು ಜಾಸ್ತಿ ಆಗ್ಬೋದು, ಇಲ್ಲಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ಬೋದು. ಇನ್ನು ನಾವು ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿದೆ? ಓಕೆ, ಕರೆಂಟ್ ಅಫೇರ್ ನಾವು ನೋಡ್ತಾ ಇರೋದ್ರಿಂದ ಒಂದು ಪ್ಲೇಸಸ್ ತಿಳ್ಕೊಬೇಕು ಎಲ್ಲಿ ಅಂತ, ಇನ್ನೊಂದು ಅಲ್ಲಿ ಏನ್ ಬರುತ್ತೆ ತಿಳ್ಕೊಬೇಕು, ಇನ್ನೊಂದು ಲಿಥಿಯಂ ಬಗ್ಗೆ ಮಾತು. ವಾಟ್ ಇಸ್ ಲಿಥಿಯಂ? ಲಿಥಿಯಂ ಇಸ್ ನಾನ್ ಫೆರಸ್ ಮೆಟಲ್. ನಾನ್ ಫೆರಸ್ ಅಂದ್ರೆ ತುಕ್ಕು ಹಿಡಿದೇ ಇರ್ತಕ್ಕಂಥದ್ದು ಅದೊಂದು ಮೆಟಲ್. ಓಕೆ, ಇದು ನಮ್ಗೆ ಎಲ್ಲಿ ಸಿಕ್ಕಿರೋದು? ರೆಸಾಯ್ ಡಿಸ್ಟ್ರಿಕ್ಟ್, ಅಲ್ಲಿನ ಒಂದು 22-23 ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಇಲ್ಲಿ, ಓಕೆ, 22-26 ಡಿಸ್ಟ್ರಿಕ್ಟ್ ದೂರದಲ್ಲಿ ಬಂದ್ರೆ ಸಲಾಲ್ ಕೋಟ್ಲಿ ವಿಲೇಜ್ ಅಂತಿದೆ, ಅಲ್ಲಿ ಸಿಕ್ಕಿದೆ. ಇನ್ನು ಭಾರತದಲ್ಲಿ ಲಿಥಿಯಂ ನಿಕ್ಷೇಪ ನಾವು 5ನೇ ಸ್ಥಾನದಲ್ಲಿ ಇದೀವಿ. ಫಸ್ಟ್ ಬೊಲಿವಿಯಾ ಇದೆ, ಸೆಕೆಂಡ್ ಚಿಲಿ ಇದೆ, 3ನೇದು ಆಸ್ಟ್ರೇಲಿಯಾ ಇದೆ, 4ನೇದು ಚೈನಾ ಇದೆ, ಆಮೇಲೆ 5ನೇದು ಇಂಡಿಯಾ 5th ಪ್ಲೇಸ್ ಅಲ್ಲಿ ಬರ್ತೀವಿ 5.9. ಈ ಭಾರತದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ? ಅರುಣಾಚಲ ಪ್ರದೇಶ ಹೆಚ್ಚಾಗಿ ಸಿಗೋದು, ಮೇಘಾಲಯ, ಓಕೆ, ನಾಗಾಲ್ಯಾಂಡ್, ಛತ್ತೀಸ್ಗಢ, ಆಮೇಲೆ ರಾಜಸ್ಥಾನ, ಜಮ್ಮು ಕಾಶ್ಮೀರ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾನೆ. ಸೊ ಗೊತ್ತಾಯ್ತಲ್ಲ, ನಾವೆಲ್ಲ ಡೀಟೇಲ್ ತಿಳ್ಸ್ಕೊಂಡ್ವಿ. ಅಂಡ್ ಪ್ರೆಸೆಂಟ್ ಕಂಡೀಷನ್ ಲಿಥಿಯಂ ನಾವು ಯಾವ್ದು ಎಲ್ಲಿ ಆಮದು ಮಾಡ್ಕೋತೀವಿ, ಎಷ್ಟನೇ ಸ್ಥಾನದಲ್ಲಿದ್ದೀವಿ. ಓಕೆ, ಎಸ್ ನಿಕ್ಷೇಪಗಳಿದೆ, ಬಟ್ ಅದು ಹೊರ ತೆಗೆಯೋದಿದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿನೇ ತಗೊಳ್ಳಿ. ಇನಿಷಿಯಲಿ ನಾವು ಇಲ್ಲಿ ನೋಡಿದಾಗ ಬಾಕ್ಸೈಟ್ ಸಿಗುತ್ತೆ ಅಲ್ಲಿ ನಮ್ಗೆ ಜಮ್ಮು ಕಾಶ್ಮೀರದಲ್ಲಿ. ಆಮೇಲೆ ಹೋದ್ರೆ ಲಿಥಿಯಂ, ಟಿಟಾನಿಯಂ, ಅಲ್ಯೂಮಿನಿಯಂ ಕೂಡ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇನ್ನೂ ಆಳಕ್ಕೆ ಹೋಗ್ಬೇಕು, ಎಕ್ಸ್ಕವೇಷನ್ಸ್ ಮಾಡಬೇಕು, ಅದಿರು ತೆಗೆಯೋದಿದೆಯಲ್ಲ, ದಟ್ ಈಸ್ ಟು ಡಿಫಿಕಲ್ಟ್ ಕಂಡೀಷನ್, ಎಸ್ಪೆಷಲಿ ಜಮ್ಮು ಕಾಶ್ಮೀರ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ. ಅರ್ಥ ಆಗ್ತಿದೆಯಲ್ಲ? ಹಂಗಾಗಿ ನಮ್ಗೆ ಅದನ್ನ ನಿಕ್ಷೇಪನ ಹೊರಗೆ ತೆಗೆದು ಅದನ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಫೈನ್, ಹಾಗಾಗಿ ಆಮದು ಮಾಡ್ಕೋತೀವಿ. ಕೇಳ್ತಾನೆ ಎಕ್ಸಾಮ್ ಇಂಥದ್ದೆಲ್ಲ IAS KS ಅಲ್ಲಿ. ನಮ್ಮಲ್ಲಿ ನಾವು 5ನೇ ಸ್ಥಾನದಲ್ಲಿ ಇದ್ರೂ ಕೂಡ ಯಾಕೆ ಆಮದು ಮಾಡ್ಕೋತೀವಿ 70% ಲಿಥಿಯಂನ?
ಬಿಕಾಸ್ ಆಫ್ ಅವರ್ ಜಿಯೋಗ್ರಫಿಕಲ್ ಕಂಡೀಷನ್ಸ್. ಗೊತ್ತಾಯ್ತಲ್ಲ, ಇವೆಲ್ಲ ನಿಮ್ಗೆ ಏನಾದ್ರು ಮೇನ್ಸ್ ಅಲ್ಲಿ ಬಂದ್ರೆ KS ತುಂಬಾ ಚೆನ್ನಾಗಿರುತ್ತೆ ಆನ್ಸರ್ ಮಾಡಕ್ಕೆ. ಇವನ್ನೆಲ್ಲ ನೀವು ಬರ್ಕೋಬೇಕಾಗುತ್ತೆ, ಪಾಯಿಂಟ್ಸ್ ಒಂದೊಂದು ಪಾಯಿಂಟ್ಸ್ ನೋಡ್ಕೋಬೇಕು, ಅದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬರ್ತೀನಿ. ಪ್ಯಾಂಗಾಕ್ಸೋ ರೇಕ್ ಅಂತ ಕರಿತೀವಿ. ಇದಂತೂ ತುಂಬಾ ಪ್ರತಿ ವರ್ಷ ನ್ಯೂಸ್ ಅಲ್ಲಿ ಇರುತ್ತೆ ಸರ್. ಇಲ್ಲ ಇದರ ಚೀನಾದವ್ರು ಬಂದು ಇಲ್ಲಿ ಉಪಟಳ ಮಾಡ್ತಿರ್ತಾರೆ. ಅವರು ಒಂದು ಪ್ರದೇಶದಿಂದ ಈ ಲೇಕ್ ಏನಿದೆ, ಇಲ್ಲಿ ಬರುತ್ತೆ ಲೇಕ್, ಪ್ಯಾಂಗ್ಸೋ ಲೇಕ್. ಓಕೆ, ಪ್ಯಾಂಗಾಕ್ಸೋ ಲೇಕ್ ಅಂತ ಕರಿತೀವಿ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಈಗ ಈಗ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಈ ಲೇಕ್ ನ ಹತ್ತಿರ ನಾವು ಇಂಡಿಯಾ ಮತ್ತೆ ಪಾಕಿಸ್ತಾನ, ಸಾರಿ ಚೈನಾ ಬಾರ್ಡರ್, ಅಕ್ಸೈ ಚೀನ್ ಇದೆಯಲ್ಲ, ಈ ಲೇಕ್ ಇದೆಯಲ್ಲ, ಈ ಲೇಕ್ ನ ಮುಕ್ಕಾಲು ಭಾಗ ಚೀನಾದವ್ರು ಆಲ್ರೆಡಿ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಕಾಲು ಭಾಗ ಮಾತ್ರ ಭಾರತದ ಕಡೆ ಇದೆ. ಚೀನಾದವ್ರು ಏನ್ ಮಾಡ್ತಾ ಇದಾರೆ, ಈ ಒಂದು ಲೇಕ್ ನ ಕಾಲು ಭಾಗನೂ ಕೂಡ, ಅಂದ್ರೆ ಕಂಪ್ಲೀಟ್ ಬಾರ್ಡರ್ ನಮ್ಗೆ ಫುಲ್ ನಮ್ದೇ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಏನ್ ಮಾಡ್ತಾರೆ, ಅವ್ರ ಇನ್ಫ್ರಾಸ್ಟ್ರಕ್ಚರ್, ಓಕೆ, ರೋಡ್ಗಳು ಇದುಗಳು ಆಗ್ಲೇ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ರಶಿಂಗ್ ಟು ಬ್ರಿಡ್ಜಸ್ ಗಳು ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 90% ಆಗ್ಬಿಟ್ಟಿದೆ. ಹಂಗಾಗಿ ಸುದ್ದಿಯಲ್ಲಿದೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಜಿಯೋಗ್ರಫಿಕಲ್ ಕಂಡೀಷನ್ ನೋಡಿದ್ರೆ, ಈ ಲೇಕ್ ಇದೆಯಲ್ಲ ಎಲ್ಲಿ ಬರುತ್ತೆ, ಲಡಾಖ್ ಅಲ್ಲಿ ಬರುತ್ತೆ. ಹೇಳ್ತಾನೆ, ಲಡಾಖ್ ಅಲ್ಲಿ ಬರುತ್ತೆ. ಯಾವ ಲೇಕ್ ಇದು? ಇದು ಉಪ್ಪು ಸರೋವರ, ಉಪ್ಪು ನೀರಿನಿಂದ ಕೂಡಿರ್ತಕ್ಕಂಥದ್ದು. ಅಂದ್ರೆ ಎಂಡೋರಿಕ್ ಲೇಕ್ ಅಂತ ಕರಿತೀವಿ. ಎಂಡೋರಿಕ್ ಲೇಕ್. ಓಕೆ, ಎಂಡೋರಿಕ್ ಲೇಕ್ ಅಂತ ಕರಿತೀವಿ. ಯಾಕೆ ಎಂಡೋರಿಕ್ ಲೇಕ್? ಲ್ಯಾಂಡ್ ಲಾಕ್ಡ್. ನೋಡಿ ಇದೆಯಲ್ಲ, ಇದು ಸುತ್ತಲಿನ ನಿಮಗೆ ಹಿಮಗಳಿಂದ ಕರಗಿ ಹಿಮ ನದಿಗಳಾಗಿ ಬಂದು ಇಲ್ಲಿ ಸೇರುತ್ತೆ. ಅಂದ್ರೆ ಎಲ್ಲೂ ಹೊರಗಡೆ ನೀರೆಲ್ಲೂ ಹೋಗ್ತಾ ಇಲ್ಲ, ಒಂದೇ ಕಡೆ. ಹಾಗಾಗಿ ಇದು ಉಪ್ಪು ಸರೋವರ. ಓಕೆ, ಇಲ್ಲೇ ಸೇರ್ತಾ ಇರೋದು. ಅದಕ್ಕೆ ಎಂಡೋರಿಕ್ ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಕರಿತೀವಿ. ಇದು 135 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಸರೋವರ. ಓಕೆ, 4350 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಈಗ ಕೇಳಬಹುದು, ಪ್ಯಾಂಗಾಂಗ್ಸೋ ಲೇಕ್ ಅಥವಾ ಪ್ಯಾಂಗಾಂಗ್ಸೋ ಸರೋವರ ಲಡಾಖ್ ಅಲ್ಲಿ ಬರುತ್ತೆ. ಯಾವ ಒಂದು ಹಿಮಾಲಯದ ಶ್ರೇಣಿಯಲ್ಲಿ ಬರುತ್ತೆ ನೋಡಿ. ಈ ಒಂದು ಲಡಾಖ್ ನ ಈ ನದಿಯ ಉತ್ತರ ಭಾಗ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಹಿಮಾಲಯ, ಇಲ್ಲಿ ಎಂಡ್ ಆಗ್ತಕ್ಕಂಥದ್ದು ಯಾವುದು? ಕಾರಕೋರಂ ಪರ್ವತ ಶ್ರೇಣಿ. ಕಾರಕೋರಂ ಪರ್ವತ ಶ್ರೇಣಿಯು ಪ್ಯಾಂಗಾಕ್ಸೋ ಉತ್ತರ ದಂಡೆಯಲ್ಲಿ ಕಂಡು ಬರುತ್ತೆ. ನೋಡಿ, ಕಾರಕೋರಂ ರೇಂಜ್, ಗ್ರೇಟ್ ಹಿಮಾಲಯನ್ ರೇಂಜ್ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ಪ್ಯಾಂಗಾಕ್ಸೋ ಲೇಕ್. ನೋಡಿ, ಇಲ್ಲಿಯೂ ನಿಮಗೆ ಇಲ್ಲಿ ಚೀನಾ ಕೂಡ ಇದೆ. ಚೀನಾ ಅಂದ್ರೆ ಇದು ಟಿಬೆಟ್ ಅಲ್ವಾ? ಟಿಬೆಟ್ ಇಸ್ ಚೀನಾ ಅಂಡರ್ ಆಟೋನಮಸ್ ಸ್ಟೇಟ್ ಆಫ್ ಚೀನಾ ಇವಾಗ, ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಈ ಒಂದು ಇದ್ರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಕೆರೆಯ ಮುಕ್ಕಾಲು ಭಾಗ ಅಂದ್ರೆ 90 ಕಿಲೋಮೀಟರ್ ಅಷ್ಟು ಚೀನಾ ಆಲ್ರೆಡಿ ನಿಯಂತ್ರಣದಲ್ಲಿದೆ. 45 ಕಿಲೋಮೀಟರ್ ಮಾತ್ರ ನಮ್ಮ ಭಾರತೀಯಲ್ಲಿದೆ. ಇದೂ ಬೇಕು ಅಂತ ಈಗ ಅದು ಕಾಲ್ ಕೆರೆದು ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ಅಸ್ಥಿರತೆ ಇರಲ್ಲ ಅವ್ರಿಗೆ. ಡೈರೆಕ್ಟ್ ಆಗಿ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ ಫೈನ್. ಈಗ ಈ ಲೇಕ್ ಹೆಂಗ್ ಇದಾಯ್ತು? ಟೆಥಿಸ್ ಜಿಯೋಸಿಂಕ್ಲೈನ್ ಇಂದ ರೂಪುಗೊಂಡಿದೆ. ನೋಡಿ, ನಾವು ಒಂದು ಲೊಕೇಶನ್ ತಿಳ್ಕೋಬೇಕು, ಮತ್ತೆ ಅದು ಹೆಂಗ್ ಆಯ್ತು ಅಂತ ಕೂಡ ತಿಳ್ಕೋಬೇಕು. ಇದು ಯಾವ ರೀತಿಯ ಸರೋವರ ಅಂತ ತಿಳ್ಕೋಬೇಕು, ಎಲ್ಲಿದೆ, ಎಷ್ಟಿದೆ, ಏನು ಅಂತ ತಿಳ್ಕೋಬೇಕು. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಇರತಕ್ಕಂಥದ್ದು ಹಿಮಾಲಯ ರೇಂಜ್. ಯಾವ್ದು ಸರ್? ಕಾರಾಕೋರಂ ರೇಂಜ್. ಓಕೆ, ಕಾರಾಕೋರಂ ರೇಂಜ್. ಇಲ್ಲಿ ನಿಮಗೆ ಭಾರತ ಅಂದ ತಕ್ಷಣ ಹೆಂಗ ರೂಪುಗೊಳ್ತು, ಹಿಮಾಲಯ ಹೆಂಗ್ ರೂಪುಗೊಳ್ತು? ಜಿಯೋಸಿಂಕ್ಲೈನ್ ಅಂದ್ರೆ ಇಲ್ಲಿ ನಮ್ಮ ಇಂಡಿಯನ್ ಪ್ಲೇಟ್ ಇದೆ, ಈ ಕಡೆಯಿಂದ ನಮಗೆ ಯುರೇಷಿಯನ್ ಪ್ಲೇಟ್ ಬರುತ್ತೆ, ಯುರೇಷಿಯಾ. ಓಕೆ, ಇಲ್ಲಿ ಇಂಡಿಯಾ ಪ್ಲೇಟ್. ಸೊ ಇದೆರಡ ಒಂದು ಏನೋ ಸಬ್ಡಕ್ಷನ್ ಝೋನ್ ಅಂತ ಏನ್ ಕರಿತೀವಿ, ಅಂದ್ರೆ ಒಂದಕ್ಕೊಂದು ತಿಕ್ಕಾಟದಿಂದ ನಾವು ಮಡಿಕೆ ಪರ್ವತ ಅಂತ ಕರಿತೀವಲ್ಲ, ಈಗ ಏನು ನಮ್ಗೆ ಹಿಮಾಲಯ ಮಡಿಕೆ ಪರ್ವತ ಅಲ್ವಾ, ಹೆಂಗೆ ಮಡ್ಸ್ಕೊಂಡು ಇರೋದು. ಸೊ ಈ ತರ ಟೆಥಿಸ್ ಜಿಯೋಸಿಂಕ್ಲೈನ್ ಇಂದ ಈ ಒಂದು ಸರೋವರ ಕೂಡ ರೂಪುಗೊಂಡಿರ್ತಕ್ಕಂಥ. ಓಕೆ, ಎಕ್ಸಾಮ್ ಅಲ್ಲಿ ಕೇಳಬಹುದು ಎಷ್ಟು ಕಿಲೋಮೀಟರ್ ಇದೆ, ಏನಿದೆ. ಇದನ್ನ ಎತ್ತರದ ಹುಲ್ಲುಗಾವಲು ಸರೋವರ ಅಂತ ಕರೀತಾರೆ. ಟಿಬೇಟಿಯನ್ ಪದ ಪ್ಯಾಂಗಾಕ್ಸೋ ಅಂತಕ್ಕಂಥದ್ದು ಇದೆಯಲ್ಲ, ಅದು ಟಿಬೇಟಿಯನ್ ಪದ. ಚೋ ಅಂದ್ರೆ ಲೇಕ್ ಅಂತ ಅರ್ಥ, ಸೋ ಅಂದ್ರೆ ಲೇಕ್ ಅಂತ ಟಿಬೇಟಿಯನ್ ಅಲ್ಲಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು, ಆನ್ಸರ್ ಮಾಡ್ಬೇಕು. ಒಂದು ಜಿಯೋಗ್ರಫಿಕಲ್ ರೀಜನ್ ಇಂದ, ಇನ್ನೊಂದು ಪೊಲಿಟಿಕಲ್ ರೀಜನ್ ಇಂದ, ಮತ್ತೆ ಎಲ್ಲಾ ರೀತಿಯಾದ ಒಂದು ಇದನ್ನ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಫೈನ್. ಸೊ ಈಗ ನಾವು ಅಲ್ಲೇ ಇದೀವಿ, ನಾವು ಜಮ್ಮು ಕಾಶ್ಮೀರ ಲಡಾಖ್ ಅಲ್ಲೇ ಇದೀವಿ, ಅದನ್ನ ಮುಗಿಸ್ಕೊಂಡ್ಬೋಣ. ಕಾಬಲ್ ಗಲ್ಲಿ ಪಾಸ್ ಅಥವಾ ಮುಷ್ಕೋಕ್ ವ್ಯಾಲಿ ಅಂತ ಕರಿತೀವಿ. ಮುಷ್ಕೋ ಕಣಿವೆ, ಗುರ್ಜ್ ಕಣಿವೆ ಅಥವಾ ಗುರೇಜ್ ಕಣಿವೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ಅಂತ ತಿಳ್ಕೊಳ್ಳಿ. ಒಂದು ಕಾಬಲ್ ಗಲಿ ಪಾಸ್ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಮುಷ್ಕೋ ಕಣಿವೆ ಅಥವಾ ವ್ಯಾಲಿ, ಇನ್ನೊಂದು ಗುರೇಜ್ ಕಣಿವೆ. ಈ ಮೂರು ಹೆಸರು ನೆನ್ಪಿಟ್ಕೋಬೇಕು. ನಿಮಗೆ ಗೊತ್ತಿದೆ 1999 ಅಲ್ಲಿ ಏನಾಯ್ತು? ಕಾರ್ಗಿಲ್ ಯುದ್ಧ ಆಯ್ತು. ಎಲ್ಲಿ? ಜಮ್ಮು ಕಾಶ್ಮೀರದಿಂದ.
ಎಲ್ಲಿ ಬರುತ್ತದು ಲೈನ್ ಆಫ್ ಕಂಟ್ರೋಲ್. ನಮ್ಮ ಇಲ್ಲಿ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಏನಿದೆ ಮತ್ತೆ ನಮ್ಮ ಜಮ್ಮು ಕಾಶ್ಮೀರ ಇದೆ, ಇಲ್ಲಿದೆಯಲ್ಲ ಇಲ್ಲಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಲೈನ್ ಆಫ್ ಕಂಟ್ರೋಲ್. ಸೊ ಇಲ್ಲಿನ ಒಂದು ಈ ಗುರೇಜ್ ವ್ಯಾಲಿ ಅಂತ ಏನ್ ಕರಿತೀವಿ, ಇದು ಇಲ್ಲಿದೆ ನೋಡಿ. ಇದು ಒಂದು ಕಾರ್ಗಿಲ್ನ ಒಂದು ಯುದ್ಧದ ಭೂಮಿಯ ಒಂದು ಪ್ರದೇಶ ಇದೆ. ಓಕೆ, ಈಗೇನಕ್ಕೆ ಸುದ್ದಿಯಲ್ಲಿದೆ? ಈಗ ಈ ಗುರೇಜ್ ಕಣಿವೆ ಮತ್ತೆ ಮುಷ್ಕೋಕ್ ಕಣಿವೆ ಇಲ್ಲಿದೆ ನೋಡಿ. ಸೊ ಇದರ ನಡುವೆ ಏನಿದೆ ಸರ್, ಈ ಕಣಿವೆ ಅಂದ್ರೇನು? ಹಿಮಾಲಯದಲ್ಲಿ ಒಂದು ರೇಂಜ್ ನಡುವೆ ಕಣಿವೆ ಇರುತ್ತೆ. ಇದನ್ನ ಕನೆಕ್ಟಿವಿಟಿ ಮಾಡ್ಬೇಕು. ಕನೆಕ್ಟಿವಿಟಿ ಮಾಡಕ್ಕೆ ಏನಂತೀವಿ? ಪಾಸ್ ಅಂತ ಹಿಮಾಲಯದಲ್ಲಿ ಕರಿತೀವಿ ಅಲ್ವಾ. ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಘಾಟ್ ಅಂತ ಕರಿತೀವಿ, ಅಲ್ಲಿ ಪಾಸ್ ಅಂತ ಕರಿತೀವಿ. ಸೊ ಈಗ ಅದನ್ನ ನಿರ್ಮಾಣ ಮಾಡಲಾಗಿದೆ, ಈಗ ಜನರಿಗೆ ಓಪನ್ ಮಾಡಲಾಗಿದೆ. ಸರ್ 1999 ಇವಾಗ ಇಷ್ಟ ದಿನ ಏನ್ ಮಾಡ್ತಾ ಇದ್ರು? ಓಕೆ, ಇಷ್ಟ ದಿನ ಏನ್ ಮಾಡ್ತಾ ಇದ್ರು? ಆ ಗುರೇಜ್ ಕಣಿವೆಯಲ್ಲಿ ಪಾಕಿಸ್ತಾನ ಶೆಲ್ಗಳಿಂದ ದಾಳಿ ಆಗ್ತಾ ಇತ್ತು, ನಾಗರಿಕರಿಗೆ ಪ್ರವೇಶ ಇರಲಿಲ್ಲ. ಆದ್ರೆ ಇವಾಗ ಅಲ್ಲಿ ಏನ್ ಮಾಡಿದ್ದಾರೆ? ಕಣಿವೆ ರೂಪಿಸಿ ಪಾಸ್ಗಳನ್ನ ಮಾಡಿ ಅದನ್ನ ಇವಾಗ ಪಬ್ಲಿಕ್ ಗೆ ಓಪನ್ ಮಾಡಿದ್ದಾರೆ. ಅಂಡ್ ಇದು 4167 ಮೀಟರ್ ಇಲ್ಲಿ ನೋಡಿದೆ. ಕಾಬಲ್ ಗಲಿ ಅಂತಕ್ಕಂಥದ್ದು ಪಾಸ್ ಅಂದ್ರೆ ಇದೆರಡ ನಡುವೆ ಕನೆಕ್ಟಿವಿಟಿ ರೋಡ್ ಏನಿದೆ, ಪಾಸ್ ಏನಿದೆ, ಅದು ಹೈಟ್ 4167 ಮೀಟರ್ ಹೈಟ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಕೇಳಬಹುದು ನಿಮಗೆ ಗುರೇಜ್ ಕಣಿವೆ, ಮುಷ್ಕೋ ಕಣಿವೆ ಅಥವಾ ವ್ಯಾಲಿ ಅಥವಾ ಕಾಬೂಲ್ ಗಲಿ ಅನ್ನೋದು ಎಲ್ಲಿ ಬರುತ್ತೆ, ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಮತ್ತೆ ಎಲ್ಲಿ ಬರುತ್ತೆ? ಎಗೇನ್ ಇದು ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾವುದು? ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ ಅಂದ ತಕ್ಷಣ ಇಲ್ಲಿಂದ ಎಲ್ಲಿ ಬರುತ್ತೆ? ನಾವು ನೋಡಿದ್ವಿ ಪಿರ್ಪಂಜಲ್ ಶ್ರೇಣಿಯಲ್ಲಿ ಬರುತ್ತೆ. ಓಕೆ, ಇದೊಂದೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುರೇಜ್ ವ್ಯಾಲಿ ಬಗ್ಗೆ ನಾನು ಹೇಳ್ತಾ ಇದ್ದೆ. 130 ಕಿಲೋಮೀಟರ್ ಒಂದು ಇರ್ತಕ್ಕಂತ ಒಂದು ಪಾಸ್ ಇದು. ಇಟ್ ಈಸ್ ಇನ್ ಪಿರ್ಪಂಜಲ್ ರೇಂಜ್ ಅಲ್ಲಿ ಇದೆ. ಅಂಡ್ ಇಲ್ಲಿ ನದಿ ಕೂಡ ಹರಿಯುತ್ತೆ, ಅದನ್ನ ನಾವು ಕಿಶನ್ ಗಂಗಾ ಅಂತ ಕರಿತೀವಿ. ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಕೂಡ ಇದೆ. ಅರ್ಥ ಆಗ್ತಿದೆಯಲ್ಲ? ಕಿಶನ್ ಗಂಗಾ. ಸೊ ಎಕ್ಸಾಂಪಲ್ ಕೇಳ್ಬೋದು, ಇವೆಲ್ಲ ಎಲ್ಲಿ ಬರುತ್ತೆ, ಎಷ್ಟು ಹೈಟ್ ಇದೆ, ಈ ಗುರೇಜ್ ಕಣಿವೆ ಮತ್ತು ಇದ್ರ ನಡುವೆ ಏನ್ ಕನೆಕ್ಟಿವಿಟಿ ಆಗಿದೆ? ಇಲ್ಲಿ ನೋಡಿ, ಈ ಗುರೇಜ್ ವ್ಯಾಲಿ ಅಂತ ಏನ್ ಕರಿತೀವಿ, ಕಣಿವೆ ಅಂತ ಇದೆಯಲ್ಲ, ಇದು ನಮ್ಮ ಈ ಪಾಕ್ ಅಕ್ಯುಪೈಡ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾ ಏನಿದೆ ಇಲ್ಲಿ ಆಸ್ಟೋರ್ ಮತ್ತೆ ನೀಲಂ ಜಿಲ್ಲೆಯನ್ನ ಅದು ಪ್ರತ್ಯೇಕಿಸುತ್ತೆ. ಅಂದ್ರೆ ಆಲ್ಮೋಸ್ಟ್ ಬಾರ್ಡರ್ ಸ್ವಲ್ಪ ಭಾಗ ನಿಮ್ಗೆ ಪಾಕಿಸ್ತಾನದಲ್ಲೂ ಇದೆ ಇದು. ಹಂಗಾಗಿ ಇದು ಒಂದು ಕಾರ್ಗಿಲ್ ಯುದ್ಧದ ಒಂದು ಪ್ರದೇಶ ಕೂಡ. ಓಕೆ, ಇಲ್ಲಿ ಈ ಗುರೇಜ್ ಕಣಿವೆ ಇದೆಯಲ್ಲ, ಪಾಕಿಸ್ತಾನಕ್ಕೆ ಆಕ್ಸೆಸ್ ಮಾಡಕ್ಕೆ ಒಂದು ಬರ್ಜಿಲ್ ಪಾಸ್ ಅಂತ ಕೂಡ ಇದೆ, ಅದ ಹತ್ರನೇ ಬರುತ್ತೆ. ಓಕೆ, ಗುರೇಜ್ ವ್ಯಾಲಿ ಅಂತಕ್ಕಂಥದ್ದು ಒನ್ ಆಫ್ ದ ಸೈಟ್ ಆಫ್ ದ ಕಾರ್ಗಿಲ್ ವಾರ್. ನೀವು ಕೇಳಿರ್ತೀರ ಕಾರ್ಗಿಲ್ ವಾರ ಪ್ರದೇಶಗಳೆಲ್ಲ ನಡೀತು, ಗುರೇಜ್ ಕಣಿವೆ ಮತ್ತೆ ಟೈಗರ್ ಹಿಲ್, ವೆರಿ ಫೇಮಸ್ ಇದು ಟೈಗರ್ ಹಿಲ್ ಅಲ್ಲಿ. ಓಕೆ, ಇವಾಗ ನಾವು ಮಾಡ್ತಕ್ಕಂಥ ಮುಷ್ಕೋ ವ್ಯಾಲಿ ಮತ್ತೆ ಗುರೇಜ್ ನಡುವೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಯಾವ ಪಾಸು? ಅದು ಕಾಬಲ್ ಗಲಿ ಅಂತಕ್ಕಂಥ ಒಂದು ಪಾಸು, ಕಣಿವೆ ಎರಡು ನಡುವೆ ಸಂಪರ್ಕ ಕಾಣಿಸ್ತಾ ಇದೆ. ಓಕೆ, ಮತ್ತೆ ಇನ್ನು ಅಲ್ಲಿ ಏನೇನ್ ಬರುತ್ತೆ, ಅಲ್ಲಿ ಏನೇನ್ ಸಿಗ್ಬೋದು ಹತ್ತಿರದಲ್ಲಿ? ಹಿಮಾಲಯದ ಒಂದು ಪಿರ್ಪಂಜಲ್ ರೇಂಜ್ ಬರುತ್ತೆ, ಕಿಶನ್ ಗಂಗಾ ಇದೆ, ಐಬೆಕ್ಸ್, ಕಸ್ತೂರಿ ಜಿಂಕೆ, ಮರಮೋಟಗಳು, ಹಿಮಾಲಯನ್ ಕಂದು ಕರಡಿ, ಹಿಮಚಿರತೆಗಳು, ಇವುಗಳೆಲ್ಲ ಅಲ್ಲಿ ಕಾಣಿಸ್ತಕ್ಕಂತ ಇದು. ಓಕೆ, ಇದ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಇದ್ರೆ. ಫೈನ್, ಅರ್ಥ ಇದೆಯಲ್ಲ? ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಭಾರತದ ಪ್ರದೇಶಗಳು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಏನ್ ಬೇಕಾದ್ರೂ ಕೇಳ್ಬೋದು. ಈಗ ಸ್ವಲ್ಪ ಭಾರತದಿಂದ ಹೊರಗಡೆ ಹೋಗೋಣ. ಸ್ಕಾರ್ಬರೋ ಶೋಲ್ ಅಂತ ಇದು ನಮ್ಮ ಸೌತ್ ಚೈನಾ ಸೀಲಿ ಬರುತ್ತೆ, ದಕ್ಷಿಣ ಚೀನಾ ಸಮುದ್ರ. ಎಲ್ಲಿ ಸರ್? ವೆರಿ ಇಂಪಾರ್ಟೆಂಟ್ ಸರ್, ದಕ್ಷಿಣ ಚೀನಾ ಸಮುದ್ರ ಇದೆಯಲ್ಲ, ಚೀನಾ ಸಮುದ್ರ, ಸೌತ್ ಚೈನಾ ಸಿ. ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಸ್ಕಾರ್ಬರೋ ಶೋಲ್ ಅಂದ್ರೆ ಒಂದು ಬಂಡೆಯಿಂದ ನಿರ್ಮಿತ, ಹವಳದಿಂದ ನಿರ್ಮಿತ ಆಗಿರ್ತಕ್ಕಂಥ ಒಂದು ದೊಡ್ಡ ಹವಳದ ಬಂಡೆ ಇರ್ತಕ್ಕಂಥ ಒಂದು ದ್ವೀಪ ತರ ಅದು. ಓಕೆ, ಇದು ಎಲ್ಲಿಗೆ ಹತ್ರ ಇದೆ ನೋಡಿ, ಇಲ್ಲಿ ದಯವಿಟ್ಟು ಮ್ಯಾಪ್ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಚೀನಾ ಇದೆ, ಓಕೆ, ಇಲ್ಲಿ ತೈವಾನ್ ಬರುತ್ತೆ, ಓಕೆ, ಇಲ್ಲಿ ಫಿಲಿಪೈನ್ಸ್ ಇದೆ, ಇಲ್ಲಿ ಬ್ರುನಾಯ್ ಇದೆ, ಮಲೇಷಿಯಾ ಇದೆ, ಓಕೆ, ಮತ್ತೆ ಇಲ್ಲಿ ವಿಯೆಟ್ನಾಂ ಬರುತ್ತೆ, ಇದು ವಿಯೆಟ್ನಾಂ, ಇಲ್ಲಿ ನೋಡಿ ಇದು ವಿಯೆಟ್ನಾಂ. ಸೊ ಇವೆಲ್ಲ ಈ ಸೌತ್ ಚೈನಾ ಸಿ ಅಂದ ತಕ್ಷಣ ಫಸ್ಟ್ ಸ್ಕಾರ್ಬರೋ ಶೋಲ್ ಬಗ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಬೇರೆ ಎಕ್ಸಾಂಪಲ್ ಕೇಳಿದಾನೆ ಕೂಡ ಪ್ರೀವಿಯಸ್ ಅಲ್ಲಿ, ಪಾರಸಲ್ ಐಲ್ಯಾಂಡ್ ಗಳು ಕೇಳಿದ್ದಾನೆ, ಸ್ಪಾಟ್ಲಿ ಐಲ್ಯಾಂಡ್ಸ್ ಕೇಳಿದ್ದಾನೆ, ಚೈನಾ ನಾಂಡೈಶ್ ಲೈನ್ ಕೇಳಿದ್ದಾನೆ. ಹೇಳ್ತೀನಿ ಅದನ್ನ. ಫಸ್ಟ್ ಈ ಸ್ಕಾರ್ಬರೋ ಶೋಲ್ ಅಂತಕ್ಕಂಥದ್ದು ಏನ್ ಈಗ ಸುದ್ದಿಲಿದೆ ಅಂತಂದ್ರೆ, ಈ ಒಂದು ಹವಳ ಇಂದ ಕೂಡಿರ್ತಕ್ಕಂಥ 220 ಕಿಲೋಮೀಟರ್ ಫಿಲಿಪೈನ್ಸ್ ಇಂದ ದೂರ ಇರೋದು. ಅಂದ್ರೆ 200 ಫಿಲಿಪೈನ್ಸ್ ಇಂದ, ಅಂದ್ರೆ ಫಿಲಿಪೈನ್ಸ್ಗೆ ಹತ್ರ ಇದು 120 ನಾಟಿಕಲ್ ಮೈಲ್ಸ್ ಅಲ್ಲಿ ದೂರ ಇದೆ. ಓಕೆ, 120. ನಿಮ್ಗೆ ಗೊತ್ತಿದೆ ಎಕನಾಮಿಕ್ ಝೋನ್ ಏನಿದೆ, ಓಕೆ, ಎಕನಾಮಿಕ್ ಝೋನ್ ಅಡಿಯಲ್ಲಿ ನಾವು ನೋಡೋದಾದ್ರೆ 220 ನಾಟಿಕಲ್ ಮೈಲ್ ತನಕ ಆ ದೇಶದ ಅಡಿಯಲ್ಲಿ ಬರುತ್ತೆ. ಇದು 120 ನಾಟಿಕಲ್ ಮೈಲ್ ಇದೆ ಅಷ್ಟೇ, 220 ಕಿಲೋಮೀಟರ್.
ಸೊ ಇದು ಫಿಲಿಪೈನ್ಸ್ ಗೆ ಬರಬೇಕು, ಆದ್ರೆ ಚೈನಾ ಏನ್ ಮಾಡಿದೆ, ಇದು ಸುತ್ತ ಒಂದು ತೇಲುವಂತಹ ಒಂದು ಬೌಂಡ್ರಿ ತರ ನಿರ್ಮಾಣ ಮಾಡ್ಬಿಟ್ಟಿದೆ. ಅದಕ್ಕೆ ಇದು ಸುದ್ದಿಯಲ್ಲಿತ್ತು. ಚೈನಾ ಏನ್ ಹೇಳ್ತಾ ಇದೆ, 13ನೇ ಶತಮಾನದಿಂದ ಇದು ನಮ್ಮ ಒಂದು ಆಡಳಿತದಲ್ಲೇ ಇದೆ, ಇದು ನಮಗ್ ಬರ್ಬೇಕು. ಓಕೆ, ಹಂಗಾಗಿ ಚೈನಾ ಏನ್ ಮಾಡುತ್ತೆ, ಕಂಪ್ಲೀಟ್ ಸೌತ್ ಚೈನಾಸಿನ ನನಗೆ ಬರ್ಬೇಕು. ಹಾಗಾಗಿ 9 ಡ್ಯಾಶ್ ಲೈನ್ ಅಂತಕ್ಕಂಥದ್ದು ಎಕ್ಸಾಂಪಲ್ 9 ಡ್ಯಾಶ್ ಲೈನ್ ಎಲ್ಲಿ ಬರುತ್ತೆ, 9 ಡ್ಯಾಶ್ ಲೈನ್ ಅಂದ್ರೆ ಏನು, ಅವ್ರು ಚೈನಾ ಮಾರ್ಕ್ ಮಾಡಿರ್ತಕ್ಕಂಥದ್ದು ನೋಡಿ, 1 2 3 4 5 6 7 8 9 9 ಡ್ಯಾಶ್ ಲೈನ್ ಅಂತ ಕರಿತೀವಿ. ಅಂದ್ರೆ ಇದು ಒಳಗಿರೋದೆಲ್ಲ ನಂದೇ ಅಂತ. ಅದ ನಿಮ್ಗೆ ಗೊತ್ತಿರ್ಲಿ, ಒಂದು ದೇಶದ ಸಾಗರ ಸಮುದ್ರ ಎಷ್ಟಿರುತ್ತೆ, 12 ನಾಟಿಕಲ್ ಮೈಲ್ಸ್ ಇರುತ್ತೆ ಅಲ್ವಾ ಸರ್. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ, ಅಂದ್ರೆ ಅಲ್ಲಿ ತನಕ ಕೂಡ ಅವರು ಮಿನರಲ್ಸ್ ಅದೆಲ್ಲ ತಗೋಬಹುದು. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ, ಅದು 220 ನಾಟಿಕಲ್ ಮೈಲ್ಸ್ ತನಕ ಇರುತ್ತೆ. ಇವಾಗ ನೋಡಿ, ಈ ಒಂದು ಸ್ಕಾರ್ಬಲ್ಲೋ ಶೈಲ್ ಅಂತಕ್ಕಂಥದ್ದು ಏನಿದೆ, ಶೋಲ್ ಅಂತ, ಇದು ಫಿಲಿಪೈನ್ಸ್ ಹತ್ರ ಇದೆ, ಆದ್ರೂ ಇದು ನಂದೇ ಅಂತ ಹೇಳುತ್ತೆ ಚೈನಾ. ಓಕೆ, ಪಾರ್ಸೆಲ್ ಐಲ್ಯಾಂಡ್ ನೋಡಿ, ಈಗ ನೀವು ಯಾವ್ದು ತಗೊಳ್ಳಿ, ಈಗ ನೋಡಿ ಸ್ಪಾಟ್ಲಿ ಐಲ್ಯಾಂಡ್ ಏನಿದೆ, ಇದು ಬ್ರುನೈಗೂ ಹತ್ರ ಇದೆ, ಓಕೆ, ವಿಯೆಟ್ನಾಂಗೂ ಹತ್ರ ಇದೆ, ಆದ್ರೂ ಚೈನಾ ಇಲ್ಲಿದೆಯಲ್ಲ, ಚೈನಾ ನನಗೂ ಬೇಕಿದ್ ನಂದೇ ಇದು ಅಂತ ಹೇಳುತ್ತೆ. ಪಾರಸಲ್ ಐಲ್ಯಾಂಡ್ ಇದು ಕೂಡ ಅಲ್ಲೇ ಇರುತ್ತೆ, ಚೈನಾ ನಂದೇ ಇದು ಅಂತ ಹೇಳುತ್ತೆ. ಓಕೆ, ವಿಯೆಟ್ನಾಂ ನೋಡಿ, ವಿಯೆಟ್ನಾಂಗೆ ಕೂಡ ಚೈನಾಗಿಂತ ವಿಯೆಟ್ನಾಂಗೆ ಈ ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳು, ಇಲ್ಲಿ ಸಣ್ಣ 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 ದ್ವೀಪಗಳಿವೆ. ಓಕೆ, ಪಾರಸಲ್ ಐಲ್ಯಾಂಡ್ ಇಲ್ಲಿ ನೋಡಿ, ಇಲ್ಲಿ ಸ್ಪಾಟ್ಲಿ ಐಲ್ಯಾಂಡ್, ಗೆವೆನ್ ರೀಫ್, ಪೈರ್ಲಿ ಕ್ರೋಸ್ ರೀಫ್, ಪುರೇಟ್ರಿಯನ್ ರೀಫ್ ಕೇಳ್ಬೋದು. ಸುಮ್ನೆ ನೋಡಿ, ಸುಮ್ನೆ ಸಿಂಪಲ್ ಆಗಿ ಮಿಸ್ಚೀಫ್ ರೀಫ್ ಎಲ್ಲಿ ಬರುತ್ತೆ ನಿಮಗೆ, ಈ ತರ ಸಣ್ಣ ಪುಟ್ಟದನ್ನ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಪರಸಲ್ ಐಲ್ಯಾಂಡ್ ಅಂತಾನೆ ಕೇಳ್ಬೇಕು ಅಂತೇನಿಲ್ಲ, ಸ್ಪಾಟ್ಲಿ ಐಲ್ಯಾಂಡ್ ಅಂತಾನೆ ಕೇಳ್ಬೇಕು ಅಂತೇನಿಲ್ಲ. ಈಗ ಇಲ್ಲಿರ್ತಕ್ಕಂಥ ಜಾನ್ಸನ್ ಸೌತ್ ರೀಫ್ ಎಲ್ಲಿ ಬರುತ್ತೆ, ಸೌತ್ ಚೈನಾ ಸಿ ಬರುತ್ತೆ. ಓಕೆ, ಸೊ ಈಗ ಈ ಐಲ್ಯಾಂಡ್ಸ್ ಗಳು ನೋಡಿ, ಬ್ರುನೈಗೆ ಹತ್ರ ಇದೆ ಈ ಐಲ್ಯಾಂಡ್ಸ್ ಗಳು, ಬ್ರುನೈ ದೇಶಕ್ಕೆ ಹತ್ರ ಇದೆ. ಇದು ನೋಡಿ ಫಿಲಿಪೈನ್ಸ್ ಹತ್ರ ಇದೆ, ಇಂಡೋನೇಷ್ಯಾಗ ಹತ್ರ ಇದೆ. ಓಕೆ, ಇಲ್ಲಿ ನೋಡಿ ವಿಯೆಟ್ನಾಂಗೆ, ಚೀನಾಗಿಂತ ಈ ಪಾರಸಲ್ ಐಲ್ಯಾಂಡ್ಸ್ ಗಳು ಮತ್ತೆ ಈ ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳು ವಿಯೆಟ್ನಾಂಗೆ ಹತ್ರ ಇದೆ. ಆದ್ರೂ ಚೈನಾ ಏನ್ ಮಾಡ್ತಾ ಇದೆ, ಈಗ ಇದನ್ನ ತನ್ನದು ಅಂತ ಹೇಳಿ ಮಾಡ್ತಾ ಇದೆ, ಹೇಳಿ ವಶಪಡಿಸ್ಕೊಳ್ಳಕ್ಕೆ ನೋಡ್ತಾ ಇದೆ. ಕಂಪ್ಲೀಟ್ ಹಿಡಿತ ಈ ಸೌತ್ ಚೈನಾ ಸಿ ಮೇಲೆ. ಯಾಕೆ ಸರ್, ಏನಕ್ಕೆ ಬೇಕಿದು ಹಿಡಿತ, ಇಲ್ಲಿ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ನ್ಯಾಚುರಲ್ ಗ್ಯಾಸ್, ತುಂಬಾ ಖನಿಜ ಸಂಪತ್ತಿಗಳಿದೆ ಆ ಇದ್ರಲ್ಲಿ, ಫಿಶಿಂಗ್ ಝೋನ್ ಇದೆ, ಅದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಚೈನಾ ಮಾಡ್ತಿಲ್ಲ. ಮತ್ತೆ ಸ್ಟ್ರಾಟಜಿಕಲಿ ಕೂಡ ಇಂಪಾರ್ಟೆಂಟ್ ಇದು. ಸ್ಟ್ರಾಟಜಿಕಲಿ ಅಂತಂದ್ರೆ ಇಲ್ಲಿ ಇಟ್ಕೊಂಡು ಇದನ್ನ ತನ್ನ ಸುಪರ್ದಿಗೆ ತಗೊಂಡು ಎಲ್ಲಾ ದೇಶಗಳನ್ನ ಸಾಧನೆ ಮಾಡಕ್ಕೋಸ್ಕರ, ಯುದ್ಧದ ಟೈಮ್ ಅಲ್ಲಿ, ಬೇರೆ ಬೇರೆ ಟೈಮ್ ಅಲ್ಲಿ, ಸೊ ಇದ್ ಮಾಡಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇನ್ನು ಪ್ರಮುಖವಾಗಿ ನೋಡಿದ್ರೆ ಕ್ಲೈಮ್ಗಳೀಗ ನೋಡಿ, ನಾನು ನಿಮ್ಗೆ ಹೇಳಿದೆ, ಬ್ರುನೈ ಕ್ಲೈಮ್ ಸ್ಪಾಟ್ಲಿ ಐಲ್ಯಾಂಡ್ ನ ನಂದು ಅಂತ ಹೇಳುತ್ತೆ. ಮಲೇಷಿಯಾ ಹೇಳುತ್ತೆ ಸ್ಪಾಟ್ಲಿ ಐಲ್ಯಾಂಡ್ ಇನ್ಕ್ಲೂಡಿಂಗ್ ಲಯಾಂಗ್ ರೀಫ್, ಶಾಲೋ ರೀಫ್, ಇನ್ವೆಸ್ಟಿಗೇಟರ್ ಶಾಲೋ ನಂದು ಅಂತ ಹೇಳುತ್ತೆ. ಫಿಲಿಪೈನ್ಸ್ ಬರುತ್ತೆ, ಅದು ಸ್ಪಾಟ್ಲಿ ಐಲ್ಯಾಂಡ್, ಸ್ಕಾರ್ಬೋರ್ಗೋ ಶಾಲೋ, ಯಾಕಂದ್ರೆ ಅದರ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲೇ ಬರುತ್ತೆ, ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲೇ ಬರುತ್ತೆ. ಓಕೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ಸ್ ತುಂಬಾ ಜನ ಗೊತ್ತಿಲ್ಲ ಅಂದ್ರೆ ಅಗೇನ್ ನಾನು ಮುಂದೆ ತೋರಿಸ್ತೀನಿ. ಮುಂದಿನ ಒಂದು ಇದನ್ನ ತಗೊಂಡಾಗ ನಾನು ತೋರಿಸ್ತೀನಿ ವಾಟ್ ಇಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ವಾಟ್ ಈಸ್ ಅವರ್ ಕಂಟ್ರೋಲ್ ಆಫ್ 12 ನಾಟಿಕಲ್ ಮೈಲ್ಸ್, ಅದನ್ನ ಮುಂದೆ ತೋರಿಸ್ತೀನಿ. ಚೈನಾ ಎಲ್ಲ ನಂದೇ ಅಂತ ಹೇಳುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ಕೇಳ್ಬೋದು ಎಕ್ಸಾಮ್, ಎಲ್ಲಿ ಬರುತ್ತೆ, ಸ್ಕಾರ್ಬರ್ಗೋ ಶೋಲ್ ಅಂತ. ಅರ್ಥ ಆಗ್ತಿದೆಯಲ್ಲ, ಏನಕ್ಕೆ ಅಂದ್ರೆ ಸುತ್ತಲಿನ ಶ್ರೀಮಂತ ಮೀನುಗಾರಿಕೆ ಮೈದಾನಗಳಿಗೆ ಸಮುದ್ರದಲ್ಲಿ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಖನಿಜ ಸಂಪನ್ಮೂಲಗಳು ಹೆಚ್ಚಾಗಿ ಸಿಗ್ತದೆ. ಓಕೆ, ಸೊ ಹೋಗೋಣ ನೆಕ್ಸ್ಟ್ ಬನ್ನಿ. ಹರಾಮಿ ನಾಲಾ ನೋಡಿ, ಹರಾಮಿ ಅಂತ ಹೆಸರು. ಹರಾಮಿ ಅಂದ ತಕ್ಷಣ ಏನು ನಿಮ್ಗೆ ಗೊತ್ತೇ ಇದೆ. ಓಕೆ, ಇದು ಸರ್ ಕ್ರೀಕ್ ಹತ್ರ ಬರುತ್ತೆ ಸರ್. ಸರ್ ಕ್ರೀಕ್ ಎಲ್ಲಿ ಬರುತ್ತೆ, ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಗುಜರಾತ್ ಹತ್ರ ರನ್ ಆಫ್ ಕಚ್ ಅಂತ ಏನ್ ಕರಿತೀವಿ, ರನ್ ಆಫ್ ಕಚ್ ಅಂತ, ಅಲ್ಲಿ ಬರ್ತಕ್ಕಂತ ಒಂದು ಬಾರ್ಡರ್ ಅಲ್ವಾ, ಪಾಕಿಸ್ತಾನ ಮತ್ತೆ ಭಾರತದ ಬಾರ್ಡರ್ ಗುಜರಾತ್ ಹತ್ರ ಬರ್ತಕ್ಕಂಥ ಈ ಸರ್ ಕ್ರೀಕ್ ಹತ್ರ ಇದ್ಯಾಕೆ ಸುದ್ದಿಯಲ್ಲಿತ್ತು, ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಒಂದು ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇವಾಗ, ಇಲ್ಲಿ ಡಿಸ್ಪ್ಯೂಟ್ ಇದ್ದೇ ಇದೆ ಪಾಕಿಸ್ತಾನಕ್ಕೂ ಭಾರತಕ್ಕೆ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಒಂದು ಸರ್ ಕ್ರೀಕ್ ಅಂತಕ್ಕಂಥದ್ದು ಇದೆಯಲ್ಲ, ಇದು 96 ಕಿಲೋಮೀಟರ್ ಉದ್ದ ಇರ್ತಕ್ಕಂಥ ಒಂದು ಸ್ಮಾಲ್ ವಾಟರ್ ಬಾಡಿ. ಓಕೆ, ಟೈಡಲ್ ವಾಟರ್ ಬಾಡಿ ಅಂತ ಕೂಡ ಕರಿತೀವಿ. ಉಬ್ಬರ ಇಳಿತಗಳಿಂದ ಕೂಡಿರ್ತಕ್ಕಂಥ ಒಂದು ವಾಟರ್ ಬಾಡಿ. ಅಲ್ಲಿ ಅತ್ಯಂತ ಫಿಶಿಂಗ್ ಝೋನ್ ಇದೆ ಅಲ್ಲಿ, ಆದ್ರೆ ಅದನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ವಿಶಾಲವಾದ ಜೌಗು, ಮಣ್ಣಿನ ಚಪ್ಪಟೆಗಳು, ನೀರು ಮಣ್ಣನ್ನು ಒಯ್ಯುತ್ತೆ. ಓಕೆ, ಇಲ್ಲ 50 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇದಿರುತ್ತೆ, ತುಂಬಾ ಅಲ್ಲಿ ಒಳ್ಳೊಳ್ಳೆದು ಇದು ಸಿಗುತ್ತೆ. ಏನ್ ಸರ್ ಇದರದು ಡಿಸ್ಪ್ಯೂಟ್ ಅಂತ ನೋಡಿದ್ರೆ, ಈ ಒಂದು ಈಗ ನೋಡಿ, ಇಲ್ಲೊಂದು ಇಲ್ಲೂ ಇದೆ, ಇಲ್ಲಿ ನೋಡಿ, ಇದು ಇಂಡಿಯಾ, ಇದು ಪಾಕಿಸ್ತಾನ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ. ಇಲ್ಲಿ ಸಣ್ಣ 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 ಇದೆಯಲ್ಲ, ಇದನ್ನೆಲ್ಲ ನಾವು ಕ್ರೀಕ್ ಅಂತ ಕರಿತೀವಿ. ಸಣ್ಣ ಕ್ರೀಕ್ ಅಂದ್ರೆ ಇಷ್ಟೇ, ಸಣ್ಣದಾದ ಒಂದು ವಾಟರ್ ಹರಿತಕ್ಕಂಥ ಒಂದು ನಾಲೆ, ಇದನ್ನೆಲ್ಲ ಕ್ರೀಕ್ ಅಂತ ಕರಿತೀವಿ. ಇದು ಬ್ರಿಟಿಷ್ ಇಟ್ಟಿರ್ತಕ್ಕಂಥ ಮೊದ್ಲು ಏನಂತ ಇತ್ತಿದ್ದು, ಒಂದು ಬಾಂಗಂಗಾ ಅಂತ ಇತ್ತು.
ಬಾಂಗಂಗಾ ಅಂತಿತ್ತು. ಬ್ರಿಟಿಷ್ ಬಂದ್ಮೇಲೆ ಅದನ್ನ ಕ್ರೀಕ್ ಅಂತ ಹೇಳ್ತಾರೆ ಅದನ್ನ. ಓಕೆ, ಇದು 96 ಕಿಲೋಮೀಟರ್ ಇರ್ತಕ್ಕಂಥ ಉಬ್ಬರ ಬೆಳೀತಾರೆ ನದಿ ಮುಖಜ ಭೂಮಿ. ಇನ್ನು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನ್ ಡಿಸ್ಪ್ಯೂಟ್, ಸಿ ನಾವು 1900 14 ಇಂದನೂ ಕೂಡ ಇದು ಡಿಸ್ಪ್ಯೂಟ್ಸ್ ಇದ್ದೇ ಇದೆ. ಇಲ್ಲಿನ ರಾವ್ ಅಂತಕ್ಕಂಥ ಆಡಳಿತ ಮಾಡ್ತಕ್ಕಂಥ ಒಬ್ಬ ಸಿಂಧು ಪ್ರಾಂತ್ಯಕ್ಕೆ ಬರ್ಕೊಟ್ಟಿದ್ದ ಅಂತ ಪಾಕಿಸ್ತಾನ ಹೇಳುತ್ತೆ. 1924 ನಂತರ ಇದು ನಮ್ಮ ಹತ್ರ ಬಂದಿದೆ ಅಂತ ಇಂಡಿಯಾ ಹೇಳುತ್ತೆ. ಈಗ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗ್ರೀನ್ ಕಲರ್ ಕಾಣುತ್ತೆ, ಇಲ್ಲೊಂದು ರೆಡ್ ಕಲರ್ ಕಾಣುತ್ತೆ. ಈ ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲಿ ತನಕ ನಂದು ಇದು ಅಂತ ಪಾಕಿಸ್ತಾನ ಹೇಳುತ್ತೆ. ಭಾರತ ಏನ್ ಹೇಳುತ್ತೆ, ಈ ರೆಡ್ ಕಲರ್ ತನಕ ನಂದು ಅಂತ ಹೇಳುತ್ತೆ. ಅಂದ್ರೆ ಈ ಕ್ರೀಕ್ ಏನಿದೆಯಲ್ಲ, ಇದು ಕಂಪ್ಲೀಟ್ ನಂದು ಅಂತ ಹೇಳಿದ್ರೆ ಪಾಕಿಸ್ತಾನ ಇಲ್ಲ, ಇದು ಕಂಪ್ಲೀಟ್ ಬಾರ್ಡರ್ ಇಲ್ಲಿ ತನಕ ನಂದು, ನಾವು ಇಲ್ಲಿ ತನಕ ನಮ್ದು ಅಂತ ಹೇಳ್ತೀವಿ. ಹಂಗಾಗಿ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಈಗ ನಿಮ್ಗೆ ಮುಂಬೈಲಿ ಏನಾಯ್ತು, ಹೋಟ್ಲು ಮೇಲೆ, ತಾಜ್ ಹೋಟ್ಲು ಮೇಲೆ ಏನಾಯ್ತು, ಅಟ್ಯಾಕ್ ಮಾಡಿದ್ರು. ಹೆಂಗಾಯ್ತು, ಇಲ್ಲಿಂದ ನುಸುಳುವಿಕೆ, ಅದಕ್ಕೆ ಹರಾಮಿ ನಾಲಾ ಅಂತ ಕರೆಯೋದು. ಇಲ್ಲಿ ಸಣ್ಣದಾದ ಒಂದು 22 ಕಿಲೋಮೀಟರ್ ಅಲ್ಲಿ ಒಂದು ಸಣ್ಣದಾದ ನಾಲೆ ಇದೆ, 22 ಕಿಲೋಮೀಟರ್, ಅದನ್ನ ಹರಾಮಿ ನಾಲಾ ಅಂತ ಕರಿತೀವಿ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ನುಸುಳುಕೋರು ಜಾಸ್ತಿ, ಇಲ್ಲಿ ಬಂದು ಭಾರತದ ಬೋಟ್ ಇಟ್ಕೊಂಡು ಅವರು ಏನ್ ಮಾಡ್ತಾರೆ, ಈ ಕಡೆ ನಿಮ್ಗೆ ಮುಂಬೈಗೆ ಬರ್ತಾರೆ. ಸೊ ಹಂಗಾಗಿ ಆ ಒಂದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಓಕೆ, ಸೊ ಹಂಗಾರೆ ಇದಕ್ಕೆ ಎಂಡ್ ಅಲ್ವಾ, ಎಂಡ್ ಇದೆ. ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಕೇಳಬಹುದು ನಿಮ್ಗೆ, ಸರ್ ಕ್ರೀಕ್, ಹರಾಮಿ ನಾಲಾ, ಮತ್ತೆ ನಿಮಗೆ ಇದು ಎಲ್ಲಿ ಬರುತ್ತೆ, ಈ ವಾಟ್ ಇಸ್ ಗ್ರೀನ್, ವಾಟ್ ಇಸ್ ರೆಡ್ ಲೈನ್ ಇನ್ ಸರ್ ಕ್ರೀಕ್ ಏರಿಯಾ ಕೇಳಬಹುದು. ಅದೇ ತರ ಇಲ್ಲಿ ಇಂಡಿಯಾ ಒಂದು ಸಲ್ವೇಗ್ ಪ್ರಿನ್ಸಿಪಲ್ ಅಡಿಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈಗ ನನ್ಗೂ ಬೇಡಪ್ಪ ನಿನ್ಗೂ ಬೇಡ, ಓಕೆ, ಈಗ ಏನಾಗಿದೆ, ಈ ನಾಲೆ ಇದೆ, ಇದು ಉಬ್ಬರ ಬೆಳೀತದಲ್ಲಿ ಮಾತ್ರ, ಅಂದ್ರೆ ಈ ಟೈಡಲ್ ಅಂದ್ರೆ ಉಬ್ಬರ ಬಂದಾಗ ತುಂಬಾ ನೀರು ಇಲ್ಲಿ ಬರುತ್ತೆ. ಇದರಿಂದ ಕೂಡ ನಾವು ಸಮುದ್ರಕ್ಕೆ ಹೋಗ್ಬೋದು. ಹೆಂಗ್ ಹೋಗ್ಬೋದು ಅಂದ್ರೆ, ನಾಲೆಗೆ ತುಂಬಾ ನೀರು ಬಂದಾಗ ಹಡಗಿನ ಮುಖಾಂತರ ಅಥವಾ ಈ ಬೋಟ್ ಮುಖಾಂತರ ಸಮುದ್ರಕ್ಕೂ ಕೂಡ ಹೋಗ್ಬೋದು. ಓಕೆ, ಇಲ್ಲಿ ಪ್ರಮುಖವಾಗಿ ನೀವು ನೋಡೋದಾದ್ರೆ ಟವಂಗ್, ಓಕೆ, ಟವೆಗ್ ಪ್ರಿನ್ಸಿಪಲ್ ಇದೆ. ಏನದು ಪ್ರಿನ್ಸಿಪಲ್ ಅಂದ್ರೆ, ಒಂದು ನಾಲೆ ಹರಿತಾ ಇದ್ರೆ ಇವರು ಇಲ್ಲಿ ತನಕ ನಂದು ಅಂತ ಹೇಳ್ತಾರೆ, ನಾವು ಇಲ್ಲಿ ತನಕ ನಂದು ಅಂತೀವಿ. ಎರಡೂ ಬೇಡ, ಮಧ್ಯದಿಂದ ಮಾಡೋಣ, ಇದು ನಂದು ಇದು ನಿಂದು ಅಂತ ಮಾಡೋಣ ಅಂತ ಹೇಳ್ತಕ್ಕಂಥ. ಆದ್ರೆ ಅದಕ್ಕೂ ಕೂಡ ಏನಾಗುತ್ತೆ, ಪಾಕಿಸ್ತಾನ ಒಪ್ಕೊಳ್ಳಲ್ಲ. ಇದು ಕೂಡ ನಾವು ಕೊಟ್ಟಿದ್ವಿ ಇಂಡಿಯಾದಿಂದ. ಸಲ್ವೇಗ್ ಪ್ರಿನ್ಸಿಪಲ್, ಇಂಟರ್ನ್ಯಾಷನಲ್ ಲಾ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದು ಯಾವುದು ನಮ್ಮ ಭಾರತದಲ್ಲಿ ಇದೆ, ಈ ಒಂದು ಪ್ರಿನ್ಸಿಪಲ್ ಅಡಿಯಲ್ಲಿ ಗಡಿರೇಖೆಯನ್ನ ನಾವು ಗುರುತಿಸಿದ್ವಿ ಅಂತ ಕೇಳ್ಬೋದು. ಓಕೆ, ಇವೆಲ್ಲ ಗೊತ್ತಿರಬೇಕು. ಸರ್ಕ್ರಿಕ್ ಬಗ್ಗೆ, ಹರಾಮಿ ನಾಲಾ ಅಂತಂದ್ರೆ ಏನಕ್ಕೆ ಹರಾಮಿ ಅಂದ್ರೆ, ಅದನ್ನ ಹೇಳಿದ್ದು, ಈ ಒಂದು ಸಣ್ಣದಾದ ಇದೆಯಲ್ಲ, ಇಲ್ಲಿಂದ ನುಸುಳುಕೋರು ಬರ್ತಾರೆ. ಇದು ಸಿಂಧು ಪ್ರಾಂತ್ಯ ಪಾಕಿಸ್ತಾನ, ಇದು ಭಾರತದ ಗುಜರಾತ್. ಇಲ್ಲಿ ಬಂದು ಸ್ಮಗ್ಲಿಂಗ್ ಮಾಡಿಸ್ತಾರೆ, ಇಲ್ಲಿಂದ ಬೇರೆ ಬೇರೆ ಮೆಟೀರಿಯಲ್ಸ್ ಗಳನ್ನ ತರ್ತಾರೆ. ಓಕೆ, ಏನದು ಗಾಂಜಾ, ಅಫೀಮ್ ಆಗಿರ್ಬೋದು, ಅಥವಾ ಟೆರರಿಸ್ಟ್ ಗಳಾಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ನುಸುಳು ಕೊಡ್ತಾರಲ್ಲ, ಹಾಗಾಗಿ ಅದನ್ನ ಹರಾಮಿ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಇದೇನು ಅಂತ, ಎಷ್ಟು ಲೆಂತ್ ಇದೆ, ಏನು ರೆಡ್ ಗ್ರೀನ್ ಲೈನ್ ಏನು, ವೆರಿ ಇಂಪಾರ್ಟೆಂಟ್. ಇನ್ನು ಕಚತೀವು ದ್ವೀಪ, ವೆರಿ ಇಂಪಾರ್ಟೆಂಟ್. ಇದಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೇಳತಕ್ಕಂತ ಪ್ರಶ್ನೆಗಳು, ಇದರಿಂದ ಎಲ್ಲಾ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಚತೀವು ಐಲ್ಯಾಂಡ್ ಇರೋದಿಲ್ಲ ಇದು ನಮ್ಮ ಭಾರತದ ಕೆಳಗೆ ಶ್ರೀಲಂಕಾದ ಮಧ್ಯ ಇರ್ತಕ್ಕಂಥ ಒಂದು ಸಣ್ಣವಾದ ದ್ವೀಪ. ಓಕೆ, ಗಲ್ಫ್ ಆಫ್ ಮನಾರ್ ಹತ್ರ ಬರುತ್ತೆ, ಮನಾರ್ ಐಲ್ಯಾಂಡ್ ಹತ್ರ ಬರುತ್ತೆ. ಓಕೆ, ಇಲ್ಲಿ ಬರುತ್ತೆ. ಇದು ಏನಕ್ಕೆ ಈಗ ಸುದ್ದಿಯಲ್ಲಿತ್ತು, ತುಂಬಾ ಇದು 1 ವರ್ಷ 2 ವರ್ಷ ಅಂತ ಹೇಳಂಗಿಲ್ಲ. ನಾವು ಲಾಸ್ಟ್ ಇಯರ್ ಕೂಡ ಸಂಸತ್ತಲ್ಲೂ ಕೂಡ ಸುದ್ದಿಯಲ್ಲಿತ್ತು. ಇವಾಗ ಎಲೆಕ್ಷನ್ ಟೈಮ್ ಪ್ರಧಾನಮಂತ್ರಿಗಳು ಹೇಳ್ತಾ ಇದಾರೆ, ಇದನ್ನ ಶ್ರೀಲಂಕಾಗೆ ಕೊಟ್ಟಿದ್ದು 1974 ಅಲ್ಲಿ ಆಗಿನ INC ಕಾಂಗ್ರೆಸ್ ಇಂದಿರಾ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಸ್ಪ್ಯೂಟ್ಸ್ ನ ತಿಳ್ಕೊಳ್ಳೋಣ ಏನು ಅಂತ. ಇದು ಬ್ರಿಟಿಷರ ಕಾಲದಲ್ಲಿ ಫಸ್ಟ್ ಪೋರ್ಚುಗೀಸ್ ಬಂದ, ಬ್ರಿಟಿಷರು ವಶಪಡಿಸ್ಕೊಂಡ್ರು, ಬ್ರಿಟಿಷರ ಅಡಿಯಲ್ಲಿ ಇತ್ತು. ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಶ್ರೀಲಂಕಾ ಇದು. ಓಕೆ, ಇಲ್ಲಿ ಜಾಫ್ನಾ ಅಂತ ಒಂದು ಕಿಂಗ್ಡಮ್, ಒಂದು ಡೈನಸ್ಟಿ ಆಳ್ತಾ ಇತ್ತು, ಅದರ ಅಡಿಯಲ್ಲಿತ್ತು. ಆಮೇಲೆ ಅವರಿಂದ ನಮ್ಮ ಈ ತಮಿಳ್ನಾಡು, ಇಲ್ಲಿ ರಾಮೇಶ್ವರಂ ಇದೆ. ಓಕೆ, ತಮಿಳ್ನಾಡಿನ ಮಧುರೈನ ರಾಮನಾಥ್ ಡೈನಸ್ಟಿ, ಜಮೀನ್ದಾರು ಡೈನಸ್ಟಿ ಅಂತಿತ್ತು, ಅವ್ರು ವಶಪಡಿಸ್ಕೊಂಡು ಅವ್ರ ಹತ್ರ ಇತ್ತು. ಆಮೇಲೆ ಬ್ರಿಟಿಷರು ಬಂದ್ರು, ಬ್ರಿಟಿಷರ ಹತ್ರ ಕೈಲಿ ಇತ್ತು. ಸ್ವತಂತ್ರ ನಂತರ ಇಶ್ಯೂಸ್ ಅಗೇನ್, ಇದು ನಮ್ಮ ಇಂಡಿಯಾದ, ಇದು ಶ್ರೀಲಂಕಾದ ಅಂತ. ಶ್ರೀಲಂಕಾ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ, ಜಫ್ತಾ ನಂದು ಅಂತ ಹೇಳುತ್ತೆ. ಇಂಡಿಯಾ ಹತ್ರ ರಾಮನಾಡ, ಯಾಕಂದ್ರೆ ರಾಮನಾಡ್ ಡೈನಸ್ಟಿ ಅಂತ ಏನ್ ಕರಿತೀವಿ, ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಅಷ್ಟು ಇರಲಿ. ಒಂದು ಇದು ಡಿಸ್ಪ್ಯೂಟ್ ಇದ್ದೇ ಇತ್ತು, ಯಾಕಂದ್ರೆ ಇಲ್ಲಿ ಮೀನುಗಾರಿಕೆ ಆದ ಸ್ಥಳ, ಮೀನುಗಾರಿಕೆಗೆ ಯಾರು ಹೋಗ್ಬೇಕು, ಏನ್ ಬಿಡ್ಬೇಕು, ತುಂಬಾ ಡಿಸ್ಪ್ಯೂಟ್ಸ್ ಇತ್ತು. ಕೊನೆಗೆ ಏನಾಗುತ್ತೆ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೋಡಿ, ಜಫ್ನಾ ಇದು. ಓಕೆ, ಇದು ಕಚತೀವು ಐಲ್ಯಾಂಡ್. 1974ರಲ್ಲಿ ಒಂದು ಕಡಲ ಒಪ್ಪಂದ ಮಾಡ್ಕೊಂಡು ಇಂದಿರಾ ಗಾಂಧಿ ಅವರು
ಸಂಸತ್ನಲ್ಲಿ ಇಡ್ತಾರೆ. ಸಂಸತ್ನಲ್ಲಿ ವಿರೋಧ ಪಕ್ಷಗಳು ಟೀಕೆ, ಅವರು ವಿರೋಧ ಪಕ್ಷ ಸಂಸತ್ನ ಹೊರ ನಡುತ್ತಾರೆ. ಸೊ ಯಾದ್ರೂ ಕೂಡ ನೈಬರ್ ಫಸ್ಟ್ ಅನ್ನೋ ಅಡಿಯಲ್ಲಿ ಸಣ್ಣ ದ್ವೀಪ ಅಲ್ವಾ, ಇದು ಯಾರು ಇದ್ರಲ್ಲಿ ವಾಸ ಮಾಡಲ್ಲ, ವಾಸ ಮಾಡಕ್ ಯೋಗ್ಯತೆನೂ ಇಲ್ಲ, ಯೋಗ್ಯ ಇಲ್ಲ. ಯಾಕೆ ಯೋಗ್ಯ ಇಲ್ಲ? ಅಲ್ಲಿ ಕುಡಿಯುವ ನೀರು ಕೂಡ ಇಲ್ಲ. ಓಕೆ, ಒಂದು ಚರ್ಚ್ ಇದೆ, ಕ್ರಿಸ್ಮಸ್ ಟೈಮಲ್ಲಿ ಹೋಗಿ ಇಂಡಿಯಾದವರು ಭಾರತದವರು ಪೂಜೆ ಮಾಡಿ ಬರ್ತಾರೆ ಅಷ್ಟೇ. ಇದನ್ನ ಶ್ರೀಲಂಕಾಗೆ ಬಿಟ್ಕೊಡ್ತಾರೆ 1974ರಲ್ಲಿ ಒಂದು ಒಪ್ಪಂದ ಮಾಡಿ ಬಿಟ್ಕೊಡ್ತಾರೆ. ಇನ್ನು 76ರಲ್ಲಿ ಏನಾಗುತ್ತೆ, ಮೀನುಗಾರಿಕೆಗೋಸ್ಕರ ಒಂದು ಲೈನ್ ಎಳಿತಾರೆ, ಮ್ಯಾರಿಟೈಮ್ ಬೌಂಡ್ರಿ ಅಂತ. ಸೊ ಇದು ಕಚತೀವು ಇರ್ತಕ್ಕಂಥ ನೋಡಿ, ಇದು ಕರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಓಕೆ, ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಏನ್ ಕರಿತೀವಿ ಇಲ್ಲೇ ಬರುತ್ತೆ. ವಾಟ್ ಈಸ್ ಅವಾಗಿಂದ ಹೇಳ್ತಾ ಇದ್ರೆ ಸರ್, ಏನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್? ಒಂದು ಲ್ಯಾಂಡ್ ಇದ್ರೆ ಆ ಲ್ಯಾಂಡ್ ನ ದೂರ, ಇಲ್ಲಿಂದ ದೂರ, ಈಗ ರಾಮೇಶ್ವರಂ ಇಂದ ಈ ಕಚತೀವು ಇದೆಯಲ್ಲ, ಇದು 33 ಕಿಲೋಮೀಟರ್ ಇದೆ ಸರ್. ಓಕೆ, ಜಫ್ನಾ ಇಂದ 64 ಕಿಲೋಮೀಟರ್ ಇದೆ. ಇಲ್ಲೊಂದು ಬರುತ್ತೆ ಡೆಲ್ಫ್ಟಾ ಅಂತ ಐಲ್ಯಾಂಡ್, ಅಲ್ಲಿಂದ ನಿಮಗೆ ಅರೌಂಡ್ 28 ಕಿಲೋಮೀಟರ್ ಏನೋ ಇದೆ. ಈ ಡೆಲ್ಫ್ಟಾ ಅಂತ ಶ್ರೀಲಂಕಾಗೆ ಸೇರೋದು, ಜಫ್ನಾ ಬಂದು ಶ್ರೀಲಂಕಾಗೆ ಸೇರೋದು, ಇಲ್ಲಿ ರಾಮೇಶ್ವರಂ ಭಾರತದ್ದು. ಸೊ ಈಗ ಇಲ್ಲಿ ಫಿಶಿಂಗ್ ಝೋನ್ ಮಾಡ್ಬೇಕಲ್ಲ, ನಮ್ದು ಇದೆ ಅದು ಒಂದು 1976ರಲ್ಲಿ ಒಂದು ಒಪ್ಪಂದ ಮಾಡ್ಕೊತಾರೆ. ಓಕೆ, ಸೊ ಅದರ ಪ್ರಕಾರ ಈ ನಾಟಿಕಲ್ ಮೈಲ್ಸ್ ಅಂತಕ್ಕಂಥದ್ದು ನಮ್ಮ ದೇಶದ ಲ್ಯಾಂಡ್ ಇಂದ 12 ನಾಟಿಕಲ್ ಮೈಲ್ಸ್ ತನಕ ನಮ್ಮದು, ಅದು ಕಂಪ್ಲೀಟ್ ಸಾಗರ. ಇನ್ನು ಇಲ್ಲಿಂದ ಮುಂದೆ ಹೋದ್ರೆ ಅಕಸ್ಮಾತ್ ನಮ್ಮ ದೇಶದ ಲ್ಯಾಂಡ್ ಇಂದ, ಯಾವುದೇ ದೇಶದ ಲ್ಯಾಂಡ್ ಆಗಲಿ, ಅಲ್ಲಿಂದ 220 ನಾಟಿಕಲ್ ಮೈಲ್ ಏನಿದೆಯಲ್ಲ, ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ ನೋಡಿ. 200 ನಾಟಿಕಲ್ ಮೈಲ್ಸ್, 220 ಅಂತಾನೆ ಹೇಳ್ತಾ ಇದ್ದೀನಿ ಅವಾಗಿಂದ, ಸಾರಿ, 200 ನಾಟಿಕಲ್ ಮೈಲ್ಸ್ ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದ್ರೆ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡಬಹುದು, ಅಂದ್ರೆ ಪರ್ಮಿಷನ್ ತಗೊಂಡು, ಇಂಟರ್ನ್ಯಾಷನಲ್ ಒಂದು ಸಾಗರದ ಒಪ್ಪಂದದ ಪ್ರಕಾರ ಪರ್ಮಿಷನ್ ತಗೊಂಡು, ಈ ಒಂದು ನಿಮ್ಮ ಕಂಟ್ರಿಯಿಂದ ಲ್ಯಾಂಡ್ ಇಂದ 200 ನಾಟಿಕಲ್ ಮೈಲ್ಸ್ ಆಗಿರ್ತಕ್ಕಂಥ ದೂರ ತನಕ ನೀವು ಏನ್ ಮಾಡಬಹುದು ಸರ್, ಗಣಿಗಾರಿಕೆ ಮಾಡಬಹುದು. ಅಲ್ಲಿನ ನ್ಯಾಚುರಲ್ಸ್ ಗಳನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್, ನ್ಯಾಚುರಲ್ ಗ್ಯಾಸ್ ಏನ್ ಬೇಕಾದ್ರೂ ತೆಗಿಬಹುದು. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ಅದೊಂದೇ ಅಲ್ಲ, ಫಿಶಿಂಗ್. ಸೊ ಈಗ ಇದೆರಡರ ಮಧ್ಯೆ ಬರುತ್ತಲ್ಲ ಒಂದು ಲೈನ್ ಮಾಡ್ತಾರೆ 1976. ಸೊ ಅವಾಗಿಂದ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಸರ್ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ? ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆಯಲ್ಲ, ಇದು ಕಚತೀವು ದ್ವೀಪದ ಹತ್ರನೇ ಬರುತ್ತೆ. ಎರಡು ದೇಶಕ್ಕೂ ಕೂಡ ಅದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಹಿಂಗಾಗಿ ಅಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಅನಿಶ್ಚಿತತೆ ಮೂಡುತ್ತೆ. ಇದು ನನಗ್ ಬರ್ಬೇಕಾ, ಈಗ ಅವ್ರು ಬರ್ಬೇಕಾ, ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಯ್ತು. ಹೋಗ್ಲಿ, ಈ ಐಲ್ಯಾಂಡ್ ಯಾರ್ದು? ನಾವು 1974ರಲ್ಲಿ ನಾವು ಪಾಕಿಸ್ತಾನಕ್ಕೆ ಬರ್ಕೊಟ್ಬಿಟ್ಟಿದೀವಿ, ಒಂದು ಲೆಟರ್ ಮುಖಾಂತರ ಒಪ್ಪಂದದ ಪ್ರಕಾರ ಕೊಟ್ಬಿಟ್ಟಿದೀವಿ. ಸೊ ಈಗ ಡಿಸ್ಪ್ಯೂಟ್ಸ್, ಈಗ ಮೀನುಗಾರಿಕರು ಬರ್ತಾರೆ, ಶ್ರೀಲಂಕಾದವರು ಅರೆಸ್ಟ್ ಮಾಡ್ತಾರೆ, ನಾವು ನ್ಯೂಸ್ ಅಲ್ಲೆಲ್ಲ ನಾವು 5-10 ವರ್ಷದಿಂದ ನೋಡ್ತಾನೆ ಇದೀವಿ. ಓಕೆ, ಸೊ ಈ ಒಂದು ಪರಿಸ್ಥಿತಿ ಅಲ್ಲಿ ಆಗಿರ್ತಕ್ಕಂಥ. ಸೊ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಗೊತ್ತಿರ್ಲಿ. ಅಲ್ಲಿ ಕ್ಯಾಥೋಲಿಕ್ ದೇಗುಲ ಇದೆ, ಅದು ಪೂಜೆಗೋಸ್ಕರ ಹೋಗ್ತಾರೆ ಅಷ್ಟೇ, ವಿಶ್ರಾಂತಿ ತಗೊಳಕೋಸ್ಕರ, ಬಲೆಗಳನ್ನ ಒಣಗಿಸ್ಕೋಸ್ಕರ ಅಲ್ಲಿ ಹೋಗ್ತಾರೆ. ಬಟ್ ಇವಾಗ ಸ್ಟ್ರಾಟಜಿಕಲಿ ಕೂಡ ಅದಷ್ಟು ಇಂಪಾರ್ಟೆಂಟ್ ಅಲ್ಲದ್ರೂ ಕೂಡ ಮೀನುಗಾರಿಕೆಗಂತೂ ಬೇಕೇ ಬೇಕಾಗುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರ್ಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅದ್ರ ಹಿಸ್ಟ್ರಿ ಹೇಳಿದೀನಿ, ಅದ್ರ ಜಿಯೋಗ್ರಫಿ ಕೂಡ ನಿಮ್ಗೆ ಗೊತ್ತಿರಬೇಕು. ಏನ್ ಸರ್ ಜಿಯೋಗ್ರಫಿ? ಸರ್ ಇದು ಎಲ್ಲಿದೆ, ಎಲ್ಲಿ ಬರುತ್ತೆ, ಇದು ಹೆಂಗಾಯ್ತು? ಇದು ಜ್ವಾಲಾಮುಖಿ ಸ್ಫೋಟದಿಂದ 14ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ, ವಾಲ್ಕನಿಕ್ ಇಂದ ಆಗಿರ್ತಕ್ಕಂಥ ಒಂದು ದ್ವೀಪ. 285 ಎಕರೆ ಇರ್ತಕ್ಕಂಥ ಜನವಸತಿ ಇಲ್ಲದ ಒಂದು ಚಿಕ್ಕ ದ್ವೀಪ. ಜನವಸತಿ ಇಲ್ಲ, ಗೊತ್ತಿರ್ಲಿ. 285 ಎಕರೆ ಇದೆ. 1.6 ಕಿಲೋಮೀಟರ್ ಗಿಂತ ಹೆಚ್ಚಿಲ್ಲ ಅದು. ದೂರ ಆದ್ರೂ ಲೆಂತ್ ನೋಡಿದ್ರೆ 1.6 ಕಿಲೋಮೀಟರ್ ಅಷ್ಟೇ. ಇನ್ನು ಅಗಲ ನೋಡಿದ್ರೆ ನಿಮ್ಗೆ 300 ಮೀಟರ್ ಅಷ್ಟೇ ಇರ್ತಕ್ಕಂಥದ್ದು. ಓಕೆ, ರಾಮೇಶ್ವರದಿಂದ 33 ಕಿಲೋಮೀಟರ್, ಜಫ್ನಾ ಇಂದ 62 ಕಿಲೋಮೀಟರ್. ಜನವಸತಿ ಡೆಲ್ಫ್ ಇಂದ, ಇಲ್ಲಿ ಡೆಲ್ಫ್ ಅಂತಕ್ಕಂಥದ್ದಿದೆ, ಡೆಲ್ಫ್ ಅಂತ, ಅಲ್ಲಿಂದ 24 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದ್ವೀಪ. ಸೊ ಅದರ ಲೊಕೇಶನ್ಸ್ ಅದೇನು ಅಂತ ಗೊತ್ತಿರಬೇಕು. ಹಂಗೆ ನಾವು ಇಲ್ಲೇ ಇದೀವಲ್ಲ, ಇಲ್ಲಿಂದ ಕೆಳಗೆ ಬಂದ್ರೆ ನಿಮ್ಗೆ ವೆಡ್ಜ್ ಬ್ಯಾಂಕ್ ಅಂತ ಬರುತ್ತೆ, ಅದೊಂದು ತಿಳ್ಕೊಂಬಿಡಿ. ಸ್ಮಾಲ್, ಇದೊಂದು ಫಿಶಿಂಗ್ ಝೋನ್. ಓಕೆ, ಇದು ಯಾಕೆ ಅಂತಂದ್ರೆ ಇದು ಹಿಂದೂ ಮಹಾಸಾಗರ ಈ ಕಡೆ, ಇದು ಅಂದ್ರೆ ಒಂದು ಒಳ್ಳೆ ಆದರೆ ಫಿಶಿಂಗ್ ಝೋನ್. ಕೇಪ್ ಆಫ್ ಕೆಮೋರಿಯನ್ ಹತ್ರ ಬರುತ್ತೆ, ಇದು ಕೇಪ್ ಆಫ್ ಕೆಮೋರಿಯನ್ ಹತ್ರ ಬರುತ್ತೆ. ಕನ್ಯಾಕುಮಾರಿಯ ದಕ್ಷಿಣಕ್ಕಿದೆ. 4000 ಚದರ ಮೀಟರ್ ಮೈಲಿ ಇಲ್ಲಿ ಒಂದು ಉದ್ದ ಅಗಲ ಇರ್ತಕ್ಕಂಥದ್ದು. ಇದು ಅತಿ ದೊಡ್ಡ ಮೀನುಗಾರಿಕಾ ಸಂಪನ್ಮೂಲ, ಮೀನುಗಾರಿಕೆ ಹೆಚ್ಚಿದೆ. ಇದು ನಮ್ಮ ಭಾರತ ಅಡಿಗೆ ಬರುತ್ತೆ. ಸೊ ಇದನ್ನ 1974 ಒಪ್ಪಂದದಲ್ಲೇ ನಾವು ಅದನ್ನ ಸಾರ್ವಭೌಮದ್ರ ಮೇಲೆ ಹೊಂದಿದೀವಿ, ಹೇಳಿದೀವಿ ಕೂಡ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಭಾರತಕ್ಕೆ ಫಿಶಿಂಗ್ ಗೋಸ್ಕರ. ಓಕೆ, ಇದನ್ನು ಕೂಡ ಒಂದ್ಸಲ ತಿಳ್ಕೊಂಡ್ಬಿಡಿ. ಓಕೆ, ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ನೆಕ್ಸ್ಟ್ ಬರ್ತೀನಿ. ಟುವಲು ಐಲ್ಯಾಂಡ್ಸ್ ಬಗ್ಗೆ ಗೊತ್ತಿರಬೇಕು. ಟುವಲು ಐಲ್ಯಾಂಡ್ಸ್ ಒಂದು ಪಾಲಿನೇಷಿಯನ್ ಐಲ್ಯಾಂಡ್. ಪಾಲಿನೇಷಿಯಾ ಅಂದ್ರೇನು? ಪಾಲಿನೇಷಿಯಾ, ವಾಟ್ ಇಸ್ ಪಾಲಿನೇಷಿಯಾ ದ್ವೀಪ? ಇದು ನಿಮಗೆ ಇಲ್ಲಿ ಎಲ್ಲಿ ಬರುತ್ತೆ ಇದು ಅಂತಂದ್ರೆ, ಹವಾಯಿ ಮತ್ತೆ ಆಸ್ಟ್ರೇಲಿಯಾ. ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ ಹವಾಯಿ ದ್ವೀಪ ಇದೆ, ಹವಾಯಿ ದ್ವೀಪ. ಓಕೆ, ತುವಲು ಐಲ್ಯಾಂಡ್. ಓಕೆ, ಏನಕ್ಕೆ ಸುದ್ದಿಯಲ್ಲಿದೆ? ಎರಡು ರೀತಿ ಸುದ್ದಿಯಲ್ಲಿದೆ. ಒಂದು, ಈ ತುವಲು
ತುವಾಲು ಐಲ್ಯಾಂಡ್ ಮುಳುಗೋಗ್ತಾ ಇದೆ. ದಿಸ್ ಈಸ್ ದ ಫಸ್ಟ್ ಕಂಟ್ರಿ ನೀರಿನಲ್ಲಿ ಹವಾಮಾನದ ಇದರಿಂದ ಮುಳುಗೋಗ್ತಾ ಇರ್ತಕ್ಕಂಥ, ಆಲ್ಮೋಸ್ಟ್ ಮುಳುಗೋಗಿದೆ ಅಂತಾನೆ ಹೇಳ್ಬೋದು. ಇದು ಜಸ್ಟ್ 4.6 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಚಿಕ್ಕದಾದ ಜಾಗತಿಕವಾಗಿ ವರ್ಲ್ಡ್ ಅಲ್ಲಿ ಅತಿ 4ನೇ ಚಿಕ್ಕ ದೇಶ ಇದು. ಇದು ಭೌಗೋಳಿಕವಾಗಿ ನಿಮಗೆ ಎಲ್ಲಿ ಬರುತ್ತೆ ಅಂದ್ರೆ ದಕ್ಷಿಣ ಮತ್ತು ಪೂರ್ವ ಅರ್ಧಗೋಳದಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ ನಿಮಗೆ 0 ಡಿಗ್ರಿ ಇದ್ರೆ, ಐ ವಿಲ್ ಶೋ ಯು. ಇಲ್ಲಿ 0 ಡಿಗ್ರಿ ಇದ್ರೆ ಇಲ್ಲಿ 20 ಡಿಗ್ರಿ ಇದು ದಕ್ಷಿಣ ಅಂದ್ರೆ ಸೌತ್, ಇದು ನಾರ್ತ್. ಓಕೆ, ಸೊ ಇಲ್ಲಿ ಹವಾಯಿ ಇದೆ. ಕೇಳಬಹುದು ಎಕ್ಸಾಮ್ ಅಲ್ಲಿ, ನಾನು ಯಾಕೆ ಕೇಳ್ತೇನೆ ನೀವೆಲ್ಲ ಅಂದ್ರೆ ಮ್ಯಾಪ್ ಬೇಸ್ಡ್ ಪ್ಲೇಸಸ್ ಇನ್ ನ್ಯೂಸ್ ಕೇಳ್ತೇನೆ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಪ್ರಮುಖವಾಗಿ ತುವಲು ಐಲ್ಯಾಂಡ್, ಕಿರ್ಬಟಿ ಐಲ್ಯಾಂಡ್, ಹವಾಯಿ ಐಲ್ಯಾಂಡ್ ಯಾವ್ದು 0 ಡಿಗ್ರಿ ಇದೆ ಕೇಳ್ತೀನಿ. ಕಿರಬಟ್ಟಿ ಐಲ್ಯಾಂಡ್ 0 ಡಿಗ್ರಿ ಇದೆ, ಇದು ಕೇಳ್ಬೋದು. ಓಕೆ, ತುವಲು ಐಲ್ಯಾಂಡ್ ನೋಡಿ ಯಾವ್ದು ಹತ್ರ ಇದೆ, ತುವಲು ಐಲ್ಯಾಂಡ್ ಹತ್ರ ಇದೆ. ಹವಾಯಿ 9 ಡಿಗ್ರಿ 10 ಡಿಗ್ರಿ ಆಸುಪಾಸುಕ್ಕಿಂತ ಮೇಲೆ ಜಾಸ್ತಿ ಇದೆ 0 ಡಿಗ್ರಿಗಿಂತ. ಹವಾಯಿ ಐಲ್ಯಾಂಡ್ ಬಂದು ನದರ್ನ್ ಹೆಮಿಸ್ಫಿಯರ್ ಅಂದ್ರೆ ಉತ್ತರ ಅರ್ಧಗೋಳದಲ್ಲಿ ಬರುತ್ತೆ. ಉತ್ತರ ಅರ್ಧಗೋಳ, ಇದು ಪೂರ್ವ ಅರ್ಧಗೋಳ, ಪೂರ್ವ. ಓಕೆ, ಹಿಂಗ ಮಾಡಿದ್ರೆ ಪೂರ್ವ ಅರ್ಧಗೋಳ. ಇಲ್ಲಿ ನೋಡಿ ಪೂರ್ವ ಅರ್ಧಗೋಳ ಎಲ್ಲಿ ಬರುತ್ತೆ ಸರ್, ಇದು 180 ಡಿಗ್ರಿ 160 ಡಿಗ್ರಿ ಮಧ್ಯ ಬರುತ್ತೆ. ಓಕೆ, ತುವಲು ಐಲ್ಯಾಂಡ್. ಸೊ ಗೊತ್ತಿರ್ಲಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಪಾಲಿನೇಷಿಯಾ ಅಂತಂದ್ರೆ ಇಷ್ಟೇ, ಇದು ಸಣ್ಣ 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 ಐಲ್ಯಾಂಡ್ ಇದೆಯಲ್ಲ. ಈಗ ನಾನು ನಿಮ್ಗೆ ಹೇಳ್ತೀನಿ, ಈಗ ಓಷೇನಿಯಾ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಖಂಡನ ಓಷೇನಿಯಾ ಖಂಡ ಅಂತ ಕರಿತೀವಿ. ಓಷೇನಿಯಾ ಅಂದ್ರೆ ಆಸ್ಟ್ರೇಲಿಯಾ ಪ್ಲಸ್ ನ್ಯೂಜಿಲ್ಯಾಂಡ್ ಅಂತ ಅರ್ಥ. ಮತ್ತೆ ಅದರ ಸಬ್ ಗ್ರೂಪ್ ಇವೆಲ್ಲ ಇದೆಯಲ್ಲ, ಅದರ ಸಬ್ ಗ್ರೂಪ್ ಇಂದ ಪಾಲಿನೇಷಿಯಾ ಅಂತ ಕರಿತೀವಿ. ಒಂದೊಂದು ಸಣ್ಣ ಸಣ್ಣ ಇಲ್ಲ, ಒಂದೊಂದು. ಈಗ ಹವಾಯಿ ಬಂದು US ಹತ್ರ ಇದೆ, ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಹೇಳ್ತೀನಿ ನಿಮ್ಗೆ, ನೋಡಿ ಐ ವಿಲ್ ಶೋ ಯು. ಈಗ ತೊಕೆಲವು ಅಂತಕ್ಕಂಥ ನ್ಯೂಜಿಲ್ಯಾಂಡ್ ನ ವಶದಲ್ಲಿದೆ. ವಾಲಿಸ್ ಅಂಡ್ ಫುಟನ್ ಅಂದ್ರೆ ಫ್ರಾನ್ಸ್ ವಶದಲ್ಲಿದೆ. ಅಂದ್ರೆ ಇದು ಪಾಲಿನೇಷಿಯನ್ ಕಂಟ್ರಿ ಅಂತ ಕರೀತಾರೆ. ಅದಕ್ಕೆ ಇದನ್ನ ಅವರು ಏನ್ ಮಾಡ್ತಾರೆ, ಒಂದು ಟ್ರಯಾಂಗಲ್ ಆಧಾರದಲ್ಲಿ ಮಾಡಿ ಪಾಲಿನೇಷಿಯಾ ಅಂತ ಕರೀತಾರೆ. ಪಾಲಿ ಅಂದ್ರೆ ಮೆನಿ, ತುಂಬಾ ಇದೆ ಅಂತ. ಓಷೇನಿಯಾದ ಅಡಿಯಲ್ಲೇ ಬರ್ತಕ್ಕಂತ ಒಂದು, ಅಂದ್ರೆ ನಮ್ಮ ಆಸ್ಟ್ರೇಲಿಯಾದ ಅಡಿಯಲ್ಲೇ ಬರ್ತಕ್ಕಂಥ ಕಂಟ್ರಿ, ಖಂಡ ಅಂತ ಏನ್ ಕರಿತೀವಿ, ಓಷೇನಿಯಾ ಖಂಡ ಅಂತ ಕರಿತೀವಿ. ಆಸ್ಟ್ರೇಲಿಯಾ ಅನ್ನಕ್ಕಿಂತ ಓಷೇನಿಯಾ ಅಂತ ಯೂಸ್ ಮಾಡ್ತೀವಿ. ಸೊ ಅದ್ರಲ್ಲಿ ಅದರ ಒಂದು ಸಬ್ ಗ್ರೂಪ್ ಅಷ್ಟೇ ಪಾಲಿನೇಷಿಯಾ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರ್ಲಿ, ಅದ್ರ ಲೊಕೇಶನ್ ಬಗ್ಗೆ ಗೊತ್ತಿರ್ಲಿ, ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರ್ಲಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅರ್ಥ ಆಗ್ತಿಲ್ಲ, ಮುಳುಗ್ತಾ ಇರ್ತಕ್ಕಂಥ ದ್ವೀಪ ಸಮೂಹ ಇದು. ಒಟ್ಟು 3 ರೀಫ್, 6 ಹವಳ, ಒಟ್ಟು 9 ಸಣ್ಣ ಹವಳ ದ್ವೀಪಗಳಿಂದ ಕೂಡಿರ್ತಕ್ಕಂಥ ಒಂದು ಕಂಟ್ರಿ ಇದು. 9 ಹವಳ ದ್ವೀಪದಿಂದ ಕೂಡಿರ್ತಕ್ಕಂಥದ್ದು. ಓಕೆ, ಇದು ಗೊತ್ತಿರಬೇಕು. 9 ಇದೆ ಅಂತ, ಹವಳದಿಗಳಿಂದ ಆಗಿರ್ತಕ್ಕಂಥದ್ದು, ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು, ಲೊಕೇಶನ್. ಓಕೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಅದರ ಬಾರ್ಡರಿಂಗ್ ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಉತ್ತರ ತುವಲು. ಓಕೆ, ಇದರ ಮೇಲ್ಗಡೆ ಬಂದು ಕಿರ್ಬತ್ತಿ ಇದೆ. ಓಕೆ, ಇದು 0 ಡಿಗ್ರಿ ಪಾಸ್ ಆಗುತ್ತೆ, ಗೊತ್ತಿರ್ಲಿ. ಓಕೆ, ಕಿರ್ಬಟ್ಟಿ ಐಲ್ಯಾಂಡ್. ಇನ್ನು ಈ ಕಡೆ ಬಂದ್ರೆ ಸೊಲೊಮೋನ್ ಐಲ್ಯಾಂಡ್ ಇದೆ, ವನುವತ ಐಲ್ಯಾಂಡ್ ಇದೆ. ಈ ಕಡೆ ಬಂದ್ರೆ ಅಂದ್ರೆ ವನುವತ ಐಲ್ಯಾಂಡ್ ನ ಈಶಾನ್ಯಕ್ಕೆ ತುವಲು ಐಲ್ಯಾಂಡ್ ಇದೆ. ಫಿಜಿಯ ಉತ್ತರಕ್ಕೆ ತುವಲು ಐಲ್ಯಾಂಡ್, ಕಿರಬತ್ತಿಯ ದಕ್ಷಿಣಕ್ಕೆ ತುವಲು ಐಲ್ಯಾಂಡ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಿಂಗೆ ಈ ಪಕ್ಕ ಪಕ್ಕ ಐಲ್ಯಾಂಡ್ ಗಳ ಹೆಸರು ಕೂಡ ಒಂದ್ಸಲ ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಇನ್ನು ಇದರ ಕ್ಯಾಪಿಟಲ್ ವಯಾಕು ಅಂತ ಕರಿತೀವಿ. ಇದು ಈ ಒಂದು 9 ಅಟಾಲ್ಸ್ ರೀಫ್ಸ್ ಗಳು ಸೇರಿ, ಸಣ್ಣ 9 ದ್ವೀಪಗಳು ಸೇರಿ ಆಗಿರೋದು ಅಂತ ಹೇಳದ್ನಲ್ಲ, ಒಂದು ರಾಷ್ಟ್ರ ಅಂತ. ಇದು ಫುನಫಟ್ಟಿ ಅಟಾಲ್ ಅಂತಕ್ಕಂತ ಒಂದು ಇದರಲ್ಲಿ ಅದರ ಕ್ಯಾಪಿಟಲ್ ಇರ್ತಕ್ಕಂಥ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ಪೆಸಿಫಿಕ್ ಓಷನ್ ನ ಎಲ್ಲಿ ಬರುತ್ತೆ ಸರ್? ವೆಸ್ಟರ್ನ್ ಅಂಡ್ ಮಿಡಲ್ ಹತ್ರ ಬರುತ್ತೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ತುವಲು ಐಲ್ಯಾಂಡ್ ಸಿಂಪಲ್ ಆಗಿ ಕೇಳ್ತಾರೆ, ನಾನು ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ ನಿಮ್ಗೆ. ಸೊ ಮುಳುಗ್ತಾ ಇದೆ, ಎಲ್ಲಿ ಬರುತ್ತೆ, ಅದರ ಕ್ಯಾಪಿಟಲ್ ಏನು. ಓಕೆ, 0 ಡಿಗ್ರಿ ಆಸುಪಾಸು. ಇದು ಅದರ ಸೌತ್ ಅಲ್ಲಿ ಇದೆಯಾ, ದಕ್ಷಿಣ ಅರ್ಧಗೋಳದಲ್ಲಿದೆಯಾ, ಉತ್ತರ ಅರ್ಧಗೋಳದಲ್ಲಿದೆಯಾ, ಹಿಂಗೆ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು. ಸೊ ಈ ತರದ್ದು ನಿಮ್ಗೆ, ಯಾಕಂದ್ರೆ ನಾವು ಇತ್ತೀಚೆಗೆ ನೋಡಿದ್ವಿ, PC ಕೇಳ್ಬಿಟ್ಟಿದ್ದ ಮಾಲ್ಡೀವ್ಸ್ ಆ ಸುತ್ತಮುತ್ತ ಯಾವ್ದು 0 ಡಿಗ್ರಿ ಇದೆ ಅಂತ ಕೇಳ್ಬಿಟ್ಟಿದ್ದ. PC ಕೇಳ್ತಾನೆ ಅಂದ್ಮೇಲೆ ಇದಕ್ಕೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಲ್ವಾ? ಕೇಳ್ತಾನೆ. ಇದು 0 ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಸೊ 0 ಡಿಗ್ರಿ ಒಟ್ಟು 13 ಕಂಟ್ರಿ, 3 ಕಾಂಟಿನೆಂಟ್ ಮುಖಾಂತರ ಓಕೆ ಪಾಸ್ ಆಗೋದು. 3 ಖಂಡಗಳು, 13 ಕಂಟ್ರಿಗಳು ಯಾವ್ದು ಅಂತ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸರ್. ಈ 0 ಡಿಗ್ರಿ ಕೇಳ್ತಾನೆ. ಓಕೆ, ಕಿರಬಿಟ್ಟಿ. ಓಕೆ, ಇದ್ರ ಕೆಳಗಡೆ ಇಲ್ಲಿ ಬರೋದು ನಮ್ಗೆ ತುವಲು, ದಕ್ಷಿಣ ಅರ್ಧಗೋಳದಲ್ಲಿ. ಹವಾಯಿ ನಮ್ಗೆ ಬರೋದು ಉತ್ತರ ಅರ್ಧಗೋಳ, ಹವಾಯಿ ದ್ವೀಪ. ಓಕೆ, ಫೈನ್ ಫೈನ್. ನೆಕ್ಸ್ಟ್ ಬರ್ತೇನೆ, ಕ್ರಾ ಇಸ್ತಮಸ್ ಅಂತ. ಕ್ರಾ ಕಾಲುವೆ ವೆರಿ ಇಂಪಾರ್ಟೆಂಟ್. ನಾವು GK ಕೂಡ ಡಿಸ್ಕಸ್ ಮಾಡ್ತಾ ಇರ್ತೇನೆ ಇದ್ರ ಬಗ್ಗೆ, ಕರೆಂಟ್ ಅಫೇರ್. ನೋಡಿ, ಇದೊಂದು ಸಣ್ಣದಾದ ಥೈಲ್ಯಾಂಡ್ ನ ದಕ್ಷಿಣ ಭಾಗ ಮತ್ತು ಮಲೇಷಿಯಾದ ನಡುವೆ ಕನೆಕ್ಟ್ ಮಾಡ್ಬೇಕು. ಈ ಭೂಮಿನ ಒಡೆದು ಈ ನಮ್ಮ ಅಂಡಮಾನ್ ಸಮುದ್ರ, ಗಲ್ಫ್ ಆಫ್ ಥೈಲ್ಯಾಂಡ್ ನ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿರ್ತಕ್ಕಂಥದ್ದು ಒಂದು ಕಾಲುವೆ. ಜಸ್ಟ್ 44 ಕಿಲೋಮೀಟರ್ ಅಷ್ಟೇ. ಈಗೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು, ತುಂಬಾ ವರ್ಷದಿಂದ ನ್ಯೂಸ್ ಅಲ್ಲಿ ಇದೆ. ಈಗೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಈ ವರ್ಷ ಅಂದ್ರೆ, ಥೈನ ಪ್ರಧಾನಿ ಇದಕ್ಕೆ ಒಂದು ಬಹುಶತಕೋಟಿ ಡಾಲರ್ ಭೂ ಸೇತುವೆ ಯೋಜನೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೆ ಅನೌನ್ಸ್ ಮಾಡಿದ್ದಾರೆ.
ಹೆಂಗೆ ನಮ್ಮ ಸೂಯೇಜ್ ಕೆನಾಲ್ ಪನಾಮ ಕಾಲುವೆ ಇದೆಯಲ್ಲ ಆ ತರ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಕಾಲುವೆ ಅಂತದನ್ನು ಎರಡು ಭೂ ಪ್ರದೇಶಗಳನ್ನು ಸೇರಿಸ್ತಕ್ಕಂಥದ್ದು ಅಥವಾ ಬೇರ್ಪಡಿಸ್ತಕ್ಕಂಥದ್ದು, ಅಥವಾ ಎರಡು ಸಮುದ್ರಗಳ ತೀರಗಳನ್ನ ಸೇರಿಸ್ತಕ್ಕಂಥದ್ದನ್ನ ನಾವು ಕಾಲುವೆ ಅಂತ ಕರಿತೀವಿ. ಓಕೆ, ಕಾಲುವೆ ಅಂತ ಕರಿತೀವಿ ಅಥವಾ ಇಸ್ತಮಸ್ ಕ್ಯಾನಲ್ ಅಂತ ಕರಿತೀವಿ. ಫೈನ್. ಸೊ ಯಾಕೆ ಇಂಪಾರ್ಟೆಂಟ್ ಈ ಜಸ್ಟ್ ಇದು 44 ಕಿಲೋಮೀಟರ್ ಕಿರಿದಾದ ಒಂದು ಇದು ಮಾಡ್ಬೇಕು ಅನ್ಕೊಂಡಿರೋದು ಯಾಕೆ ಇಂಪಾರ್ಟೆಂಟ್? ಸಿ, ಈಗ ಮಲಕ್ಕಾ ಸ್ಟ್ರೈಟ್, ಈಗ ನಮ್ಮ ಭಾರತ ಈ ಕಡೆಯಿಂದ ಬಂದ್ರೆ ಎಲ್ಲಿಂದ ಬರುತ್ತೆ? ಸೂಯಸ್ ಕ್ಯಾನಲ್ ಇಂದ ಹಿಂಗ್ ಬಂದು ಹಿಂಗೆ ಬಳಸ್ಕೊಂಡು ಹಿಂಗ್ ಬಂದು ಇಲ್ಲಿ ನಾವು ಮಲಕ್ಕಾ ಸ್ಟ್ರೈಟ್, ಓಕೆ, ಈ ಕಡೆ ಏನಿದೆ ಸರ್? ಮಲಕ್ಕಾ ಜಲಸಂಧಿ ಮುಖಾಂತರ ಹಿಂಗ್ ಬಳಸ್ಕೊಂಡು ಹಿಂಗ್ ಹೋಗ್ಬೇಕಲ್ಲ, ಸೌತ್ ಚೈನಾ ಸಿ ಈ ಕಡೆ ಬರ್ಬೇಕಲ್ಲ, ಅದ್ರ ಬದಲು ಡೈರೆಕ್ಟ್ ಆಗಿ ಇಲ್ಲಿಂದ ಬರ್ತೀವಲ್ಲ ಹಿಂಗೆ ನಮ್ಮ ಭಾರತದ ಮುಖಾಂತರ ಹಿಂಗ್ ಬಂದು ಇಲ್ಲೇ ಒಂದು ಇಸ್ತಮಸ್ ಅಂತ ಮಾಡ್ಬಿಟ್ಟಿದ್ರೆ, ಕಂಪ್ಲೀಟ್ ಆಗ್ಬಿಟ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗೋದಲ್ಲ. 1200 ಕಿಲೋಮೀಟರ್ ಉಳಿಯುತ್ತೆ. ಎಷ್ಟೋ ದಿನಗಳು ಸೇವ್ ಆಗುತ್ತೆ, ಎಷ್ಟೋ ಒಂದು ಏನೋ ಫ್ಯೂಯಲ್ ಸೇವ್ ಆಗುತ್ತೆ. ಅರ್ಥಾಗ್ತಿದೆಯಾ? ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕೇಳ್ತಾನೆ. ಅಗೇನ್, ಇಸ್ತಮಸ್ ತುಂಬಾ ಸುದ್ದಿಯಲ್ಲಿದೆಯಲ್ಲ, ಇದೆಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ ಅದು? 0 ಡಿಗ್ರಿ ಮೇಲ್ ಬರುತ್ತಾ, ಕಮ್ಮಿ ಆಗಿದ್ ಬರುತ್ತಾ? ಕೇಳ್ಬೋದು ನಿಮ್ಗೆ. 0 ಡಿಗ್ರಿ ಮೇಲ್ ಬರುತ್ತಾ, ಕೆಳಗೆ ಬರುತ್ತಾ? ಎಸ್, 0 ಡಿಗ್ರಿ ಮೇಲ್ ಬರುತ್ತೆ. 0 ಡಿಗ್ರಿ ಮೇಲ್ ಬರುತ್ತೆ, ಗೊತ್ತಿರಬೇಕು. ಇಲ್ಲೇ ತೋರಿಸ, ವಿಲ್ ಶೋ ಯು. ಹಿಂದೆ ಬರೋಣ ನೋಡಿ. ಈಗ ಮಾಲ್ಡೀವ್ಸ್ 0 ಡಿಗ್ರಿ ಮೇಲಿದೆ, ಕೀನ್ಯಾ 0 ಡಿಗ್ರಿ ಮೇಲಿದೆ, ಇಂಡೋನೇಷ್ಯಾ 0 ಡಿಗ್ರಿ ಇದೆ. ಇಲ್ಲಿ ಬರೋದು ಇಸ್ತಮಸ್. ಇದು ಥೈಲ್ಯಾಂಡ್ ನ ಸೌತ್ ಭಾಗ, ಇದು ಮಲೇಷಿಯಾ, ಇದು ಥೈಲ್ಯಾಂಡ್, ಇದು ಮಲೇಷಿಯಾ. ಇಲ್ಲಿ ಬರ್ತಕ್ಕಂಥದ್ದು ಅಂದ್ರೆ 0 ಡಿಗ್ರಿ ಮೇಲೆ, ಅಂದ್ರೆ ನದರ್ನ್ ಹೆಮಿಸ್ಫಿಯರ್. ಸೊ ಇವೆಲ್ಲ ಇದೆಯಲ್ಲ, ಹಿಂಗೆಲ್ಲ ಕೇಳುವಂತದ್ದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಗೊತ್ತಿರಬೇಕು ಇದ್ರ ಬಗ್ಗೆ. ಇಸ್ತಮಸ್ ಅಂದ್ರೆ ಏನು, ಎಲ್ಲಿ ಬರುತ್ತೆ, ಏನೋ, ಯಾವ್ದಕ್ಕೆ ಇಂಪಾರ್ಟೆಂಟ್, ಯಾವ್ದನ್ನ ಕನೆಕ್ಟ್ ಮಾಡುತ್ತೆ, ಎಷ್ಟು ಕಿಲೋಮೀಟರ್ ದೂರ ಮಾಡಬೇಕು ಅಂತಿರ್ತಕ್ಕಂಥ ಒಂದು ಕಾಲುವೆ ಅದು. ಸೊ ಇವೆಲ್ಲ ಗೊತ್ತಿದೆ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನೂ ಇದೆ ತುಂಬಾ. ಮುಂದಿನ ವಿಡಿಯೋಗಳು ತಗೊಂಡ್ಬರ್ತೇನೆ. ಪಾರ್ಟ್ 1 ಇದು, ಪಾರ್ಟ್ 2, ಪಾರ್ಟ್ 3 ಅಂತೆಲ್ಲ ಬರುತ್ತೆ ಸ್ನೇಹಿತರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇನ್ನೂ ತುಂಬಾ ಇದೆ. ಮಾಲ್ಡೀವ್ಸ್ ಇದೆ, ಲಕ್ಷದ್ವೀಪ್ ಇದೆ ಭಾರತದಲ್ಲಿ. ಇನ್ನು ಅದು ಬಿಟ್ಟು ಬೇರೆ ಬೇರೆ ನಮ್ಮ ಭಾರತದ್ದೇ ಇದೆ. ಓಕೆ, ಪಾಂಡವಲು ಗುಟ್ಟ ಅಂತಿದೆ, ಪಾಂಡವಲು ಬೆಟ್ಟ ಅಂತ ಕರಿತೀವಿ. ಸೊ ಇವೆಲ್ಲ ಇದೆ, ಅವೆಲ್ಲ ಡಿಸ್ಕಸ್ ಮಾಡ್ತೀನಿ ಮುಂದೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ ಪ್ರೋತ್ಸಾಹ ಕೊಟ್ರೆ ಬೇಗ ಬೇಗ ಇದನ್ನ ಸೀರೀಸ್ ನ ಮುಗಿಸ್ಕೊಡ್ತೀನಿ. ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.